ಜಸ್ಟ್ ನಾನು 3AC ಒಳಗೆ ಎಂಟ್ರ್ ಅದೇ ರೀ. ಇಲ್ಲೇ ಎಂಟ್ರೆನ್ಸ್ 3AC ಒಳಗೆ ಕೂಪ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ರಿ ನೀವೇನ್ರ 3 ಜನ ಟ್ರಾವೆಲ್ ಮಾಡತ್ತೀರಂದ್ರೆ ಸ್ಪೇಸ್ ಐತಿ. ವಾಶ್ರೂಮ್ ನಿಮ್ಗೆ ಹೆಂಗೆ AC ಇದೆ ಒಳಗೆ ಬಂದೆ ನಾನೀಗ. AC ಬಿಲ್ ಸಪ್ರೇಟ್ ಆಗಿ ಇಲ್ಲಿ ನೋಡ್ರಿ. ಹಂಗೆ ತಲೆಯಲ್ಲಿ ಇಟ್ಕೊಂಡು ನೋಡ್ರಿ ಈ ಫಸ್ಟ್ ಕ್ಲಾಸ್ ನಾರ್ಮಲ್ ಟೈಪ್ ಇಲ್ಲ. ಈ ಬಟನ್ ಹೋಗ್ತದ ಇದು ಇಲ್ಲ. ಅಷ್ಟೇ ಅಲ್ಲದೆ ನಿಮ್ಗೆ ಪ್ರತಿಯೊಂದು ಕೋಚ್ ಟು ಕೋಚ್ ಊಟ ಕೊಡಕ್ಕೆ ನಿಮಗಿದೆ ಸಪ್ರೇಟ್ ಇದನ್ನೈತಿ. ಇದ್ರೊಳಗೆ 2 ರೇರ್ ಮತ್ತು ಫ್ರಂಟ್ ಒಳಗೆ 2 ಸೈಡ್ ನಿಮಗೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಟೈಟೆಲ್ಲ ತಮ್ಮನೇಲಿ ನೋಡ್ಕೊಂಡು ಹಿಡ್ದಿರ್ತೀರಿ. ನಾನೀಗ ಜಸ್ಟ್ ಅದೀನಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಒಳಗೆ. ಇಲ್ಲೇ ನಾನು ನಿಮ್ಗೊಂದು ಹೊಸ ವಿಡಿಯೋ ತೋರ್ಸಕ್ಕೆ ಹೊಂಟೇನಿ. ದ ವಂದೇ ಭಾರತ್ ಸ್ಲೀಪರ್. ಹೌದ್ರಿ, ಕನ್ನಡದಾಗ ಮೊಟ್ಟ ಮೊದಲ ಬಾರಿಗೆ ವಂದೇ ಭಾರತ್ ಸ್ಲೀಪರ್ದ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ನಿಮ್ಗೆ ನಾನು ತೋರಿಸ್ಬೇಕಂತೇಳಿ ಇವತ್ತು ಬಂದೀನಿ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಒಳಗೆ ಆ ವಂದೇ ಭಾರತ್ ಸ್ಲೀಪರ್ ರೇಖನು ಐತ್ರಿ. ಸೊ ನೀವು ನೋಡಿರ್ತೀರಿ ನನ್ನ ಜೊತೆ ಜರ್ನಿ ಒಳಗೆ ವಂದೇ ಭಾರತ ಸೀಟ್ರ್ ಕೋಚಸ್ಗಳ ನೀವು ನೋಡಿರಲ್ಲ, ಅವೆಲ್ಲ ಸಿಟ್ಟಿಂಗ್ ಎಕ್ಸಿಕ್ಯೂಟಿವ್ ಚೇರ್ ಕಾರ್ನಂತ ಕೋಚಸ್ ಇರುವಂಥ ಆ ಟ್ರೈನ್ಗಳು 8ರಿಂದ 12 ತಾಸು ರನ್ ಆಗ್ತಿದ್ದು. ಆ ಟ್ರೈನ್ ಮಾಡಿದವರ ICF ಚೆನ್ನೈ ಅಂದ್ರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈದಿಂದ ಆ ಕೋಚ್ ಆಗಿತ್ತು. ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ನೋಡೋಣಂತ. ಬಟ್ ಇವತ್ತು ನಾನು ನಿಮಗೆ ತೋರ್ಸಕೊಂಟೇನಿ ದ ವಂದೇ ಭಾರತ್ ಸ್ಲೀಪರ್. ಭಾಳ ಮಂದಿ ರಿಕ್ವೆಸ್ಟೆಡ್ ಆಗ್ತಿದ್ರಿ. ರೀಸೆಂಟಾಗಿ ನಮ್ಮ ರೈಲ್ ಮಂತ್ರಿ ಆದಂಥ ಅಶ್ವಿನಿ ವೈಷ್ಣವ್ಜಿ ಇದ್ರಲ್ಲ, ಅವರ ಇದ್ರದ್ದು ಫಸ್ಟ್ ಲುಕ್ ಎಲ್ಲ ಜನತೆ ಮುಂದೆ ಪಬ್ಲಿಕಲಿ ಇಂಟ್ರೊಡ್ಯೂಸ್ ಮಾಡಿದ್ರ. ಈಗ ಅದೇ ಇಂಟ್ರೊಡ್ಯೂಸ್ ಮಾಡಿದ್ದ ರೇಕ್ನ ನಾನು ನಿಮ್ಗೀಗ ತೋರ್ಸಕೊಂಟೇನಿ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಚಾನಲ್ ಒಳಗೆ. ನಮ್ಮ ಭಾರತದ ಮೊದಲ AC ಸೆಂಟ್ರಲೈಸ್ಡ್ ರೈಲ್ವೆ ಸ್ಟೇಷನ್ ನಮ್ಮ ಬೆಂಗಳೂರು ಒಳಗೆ ಐತ್ರಿ. ಅದ್ರ ಹೆಸರು ಬಂದ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು. ಬಾಣಸ್ವಾಡಿ ಅಂತೇಳಿ ಸಮೀಪ ಐತಿ. ನೀವು ಸ್ವಾಮಿ ವಿವೇಕಾನಂದ ರೋಡ್ ಮೆಟ್ರೋ ಹಿಡ್ಕೊಂಡು ಇಲ್ಲಿಗೆ ಬರ್ಬೋದು, ಅದು ಇಲ್ಲಿಗೆ ಸಮೀಪ ಆಗುತ್ತೆ. ಇದು ನೋಡ್ರಿ, ಪೂರ್ತಿ AC ಸೆಂಟ್ರಲೈಸ್ಡ್ ಐತಿದೆ. ಬೇಸಿಗೆಗಾಲೊಳಗೆ ಇಲ್ಲಿಂದ ಟ್ರಾವೆಲ್ ಮಾಡತ್ತೀರಂದ್ರೆ ಯಾವುದೇ ಏರ್ಪೋರ್ಟಿಗಿಂತ ಇದೆ ಕಮ್ಮಿ ಇಲ್ಲ ಅನ್ಸುತ್ತೆ. ನಾನೀಗ ಬಂದನ್ರಿ ಪ್ಲಾಟ್ಫಾರ್ಮ್ ನಂಬರ್ 6ಗೆ. ಇಲ್ಲೇ ನಿಂತದ್ದು ನೋಡ್ರಿ ನಮ್ಮ ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್. ಇದು ಸೆಕೆಂಡ್ ರೇಖ. ಫಸ್ಟ್ ರೇಖೆ ಈಗಾಗಲೇ ಅಸ್ಸಾಮಿಗೆ ಹೋಗೈತಿ. ಯಾವ ರೂಟ್ ಒಳಗೆ ಟ್ರಾವೆಲ್ ಮಾಡುತ್ತೆ ಅದನ್ನು ಹೇಳ್ತೀನಿ. ಬಟ್ ಇದು ಸೆಕೆಂಡ್ ರೇಖನು ಎಲ್ಲಿಗೆ ಅಲೌಟ್ ಆಗೈತಿ ಅದನ್ನು ನಿಮ್ಗೆ ತೋರಿಸ್ತಾನಂತ. ಇಲ್ಲಿ ನೋಡ್ರಿ 6 ನಂಬರ್ ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ. ತಿರುವನಂತಪುರಂ ನಾರ್ತಿಂದ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಬರುವಂಥ ಹಮ್ಸಫರ್ ಎಕ್ಸ್ಪ್ರೆಸ್. ಇದೇ ನೋಡ್ರಿ ನಮ್ದು ವಂದೇ ಭಾರತ್ ಸ್ಲೀಪರ್ದ ಫ್ರಂಟ್ ಲುಕ್, ಏರೋಡೈನಾಮಿಕ್ ಶೇಪ್. ಸೊ ಫಸ್ಟ್ ಈಗ ಫಾಸ್ಟಿಂದ ಸ್ಟಾರ್ಟ್ ಮಾಡೋಣಂತ್ರಿ. ಈಗ ವಂದೇ ಭಾರತ್ ಸ್ಲೀಪರ್ದ ನಾನು ನಿಮ್ಗೆ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾವು ವಂದೇ ಭಾರತ ಎಲ್ಲಿಂದ ಸ್ಟಾರ್ಟ್ ಅಂತ ಹೇಳಿ ನೋಡೋಣ. ವಂದೇ ಭಾರತ ಸೆಮಿ ಬುಲೆಟ್ ಟ್ರೈನ್ಗಳು ಮತ್ತು ಸೆಮಿ ಹೈಸ್ಪೀಡ್ ಟ್ರೈನ್ಗಳು ಅಂತೇಳಿ ನಮ್ಮ ಭಾರತೀಯ ರೈಲ್ವೆ 2019 ಫೆಬ್ರವರಿ ಒಳಗೆ ತೊಗೊಂಬಂತ. ಫಸ್ಟ್ ವಂದೇ ಭಾರತ ಸಿಟ್ಟಿಂಗ್ ರನ್ ಆತ ನ್ಯೂ ಡೆಲ್ಲಿಯಿಂದ ವಾರಣಾಸಿ ನಡಕ. ಆಮೇಲೆ ಬರ್ತಾಗ ವೈಷ್ಣೋದೇವಿ ಕಟ್ರಾ, ಅಹಮದಾಬಾದ್, ಮುಂಬೈ ಅನ್ಕೊಂತ ನಮ್ಮ ಬೆಂಗಳೂರು ಮೈಸೂರು ಚೆನ್ನೈ, ಆಮೇಲೆ ನಮ್ಮ ಧಾರವಾಡಕ್ಕೆ ಬಂತು. ಹಂಗೆ ಕಂಟಿನ್ಯೂ ಹಾಕೊಂತ ಕಲಬುರ್ಗಿಗೆ ರೀಚ್ ಆಯ್ತು, ಬೆಳಗಾವಿಗೆ ರೀಚ್ ಆಯ್ತು, ಈಗಂತೂ ಪುಣೆ ಹುಬ್ಬಳ್ಳಿನೂ ರೀಚ್ ಆಯ್ತು. ಇಷ್ಟೆಲ್ಲ ವಂದೇ ಭಾರತ್ಗಳು ನೀವು ನೋಡ್ರಿ. ಸ್ಟಾರ್ಟಿಂಗ್ ಇವು ವಂದೇ ಭಾರತ್ ಎಕ್ಸ್ಪ್ರೆಸ್ಗಳು 16 ಕೋಚಿಂದ ರನ್ ಆಗ್ತಿದ್ದು. ಆಮೇಲೆ ಹೆಂಗೆ ಇವು ರೂಟ್ಗಳು ಜಾಸ್ತಿ ಮಾಡ್ಕೊತ ಹೋದ್ರಲ್ಲ, ಅವಾಗ 8 ಕೋಚರ್ ಕೊಡ್ಕೊಂತ ಹೋದ್ರೆ ಅಲ್ಲಿರೋ ಡಿಮ್ಯಾಂಡಿಗೆ ತಕ್ಕಂಗೆ. ಆಮೇಲೆ 16 ಕೋಚ್ ಇದ್ದಿದ್ದು 8 ಕೋಚ್ ಆತ. 8 ಕೋಚ್ ಇದ್ದಿದ್ದ ಡಿಮ್ಯಾಂಡ್ ಹೆಚ್ಚಿಗೆ ಇದ್ದಿದ್ದಕ್ಕೆ 20 ಕೋಚರು ಒಂದಷ್ಟು ಕಡೆ ಆತ. ಸೊ ಹಿಂಗೆಲ್ಲ ಇದ್ರದ್ದು ಎವಲ್ಯೂಷನ್ ಹಾಕೊಂತ ಬಂತ. ಮಸ್ತ್ ಅಪ್ಗ್ರೇಡೆಡ್ ಫೀಚರ್ಸ್ ಇದ್ದು. ಇದ್ರೊಳಗೆ ಪ್ರೀಮಿಯಂ ಸರ್ವಿಸಸ್, IRCTC ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಿದ್ರೆ. ಇದನ್ನೆಲ್ಲ ನೀವು ನನ್ನ ಜೊತೆ ಜರ್ನಿ ಒಳಗೆ ನೋಡ್ರಿ. ಬಟ್ ಇದು ವಂದೇ ಭಾರತ್ ಸ್ಲೀಪರ್ ಏನಪ್ಪಾ ಅಂತಂದ್ರೆ, ಇವು ವಂದೇ ಭಾರತ್ ಸಿಟಿ ಟ್ರೈನ್ ವರ್ಷನ್ ಇದ್ವು ಅಲ್ಲ, ಇವು ಇಂಟರ್ಸಿಟಿ ಟೈಪ್ ಟ್ರೈನ್ಗಳಿದ್ವು. ಶತಾಬ್ದಿನ ರಿಪ್ಲೇಸು ಮಾಡ್ತಾವ ಅಂತೇಳಿ ಬರೋ ದಿನಗಳೊಳಗೆ ಹೇಳತ್ತಾರ. ಬಟ್ ಇವು ಏನಾಗ್ತಿದ್ವು ಅಂದ್ರೆ 8ರಿಂದ 12 ತಾಸಿಗೆ ಅಷ್ಟೇ ಇವು ಹೆಂಗಂತ ಸರ್ವಿಸ್ ಕೊಡ್ತಿದ್ವು. ಈಗ ಲಾಂಗ್ ಜರ್ನಿ ಹೋಗೋರ್ಗು ಈ ಸೆಮಿ ಬುಲೆಟ್ ಟ್ರೈನಿಂದ, ಸೆಮಿ ಹೈಸ್ಪೀಡ್ ಟ್ರೈನಿಂದ ಯೂಸ್ ಆಗಲಿ ಅಂತಂತೇಳಿ ನಮ್ಮ ಭಾರತೀಯ ರೈಲ್ವೆ ಸ್ಲೀಪರ್ ವರ್ಷನ್ ತೊಗೊಂಡು ಬರ್ಬೇಕಂತಂತೇಳಿ ನಮ್ಮ ಬೆಂಗಳೂರಿನ BEMLಗೆ ಇದನ್ನ ಕೆಲಸನ ಒಪ್ಪಿಸ್ತಾರೆ. ಈಗ ಫೈನಲಿ ಈ ವಂದೇ ಭಾರತ್ ಸ್ಲೀಪರ್ ರೆಡಿ ಐತ್ರಿ. ಇದ್ರೊಳಗೆ ಏನೇನೆಲ್ಲ ಫೀಚರ್ಸ್ ಅದಾವು, ಇಂಟೀರಿಯರ್ಸ್ ಏನೇನೈತಿ ಎಲ್ಲ ನೋಡೋರಂತ. ಒಳಗೆ ಕುಂತ ಯಾಕೆ ಸ್ಟಾರ್ಟ್ ಮಾಡತ್ತಾನಂತಂದ್ರೆ, ಹೊರಗಿಂದ ಅಷ್ಟೇ ಇದು ಏನೇ ಇದು ಮೇಂಟೆನೆನ್ಸ್ ಆರ್ಡರ್ ಇರುತ್ತಲ್ಲ, ಇಲ್ಲಿ ಐತಿ ಟ್ರೈನ್, ಅದ್ರ ಸಂಬಂಧ ಇನ್ನೂ ಸ್ವಲ್ಪ ಕೆಲಸ ನಡೆಯತ್ತಾವು. ಅದಕ್ಕೆ ನಿಮಗೆ ನಾನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ಬೇಕಂತೇಳಿ ಈಗ ಬಂದೇನೆ. ಬರ್ರಿ ನೋಡೋಣ ಅಂತ. ಪ್ರತಿಯೊಂದಾಗಿ 3AC 2AC ಫಸ್ಟ್ AC ಇದೆ ಇಂಟೀರಿಯರ್ ನೋಡ್ಕೊಂತ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಏನೇನೆಲ್ಲ ಇದ್ರೊಳಗೆ ಅಡ್ವಾನ್ಸ್ಡ್ ಫೀಚರ್ಸ್ ವಂದೇ ಭಾರತ್ ಸ್ಲೀಪರ್ ಒಳಗೆ ಅದಾವು. ನೀವೇನಾರ ಟ್ರಾವೆಲ್ ಮಾಡ್ತೀರಂದ್ರೆ ಹೆಂಗಿರುತ್ತೆ ಅಂತೇಳಿ ನೋಡೋಣ ಅಂತ. ಸೊ ಫಸ್ಟ್ ನಿಮಗೀಗ ಈ ವಂದೇ ಭಾರತ್ ಸ್ಲೀಪರ್ದ 3AC ಇಂದ ನಾವು ಸ್ಟಾರ್ಟ್ ಮಾಡೋಣ. 3AC ಇಂಟೀರಿಯರ್ ಹೆಂಗೈತಿ, ಏನೇನೆಲ್ಲ ಚೇಂಜಸ್ ಅದಾವು 3AC 2AC ಫಸ್ಟ್ AC ಹಿಂಗೆ ನಾವು ನೋಡ್ಕೊಂತ ಹೋಗೋಣ ಅಂತ.
ಈಗ ಜಸ್ಟ್ ನಾನು 3AC ಒಳಗೆ ಎಂಟ್ರ್ ಅದೇ ರೀ. ಇಲ್ಲೇ ಎಂಟ್ರೆನ್ಸ್ ಐತಿ. ಇಲ್ಲೇ ಎಂಟ್ರೆನ್ಸಿಗೆ ನಿಮ್ಗೆ ಇವ್ರ ಅಟೆಂಡರ್ ಇರ್ತಾರಲ್ಲ, ಅಟೆಂಡರ್ ಅವ್ರಿಗಂತೂ ಮಸ್ತ್ ನೋಡ್ರಿ. ಅವ್ರಿಗೆ ಮಕ್ಕೊಳಕ್ಕೆ ಆರಾಮ್ ಸ್ಪೇಸ್ ಐತಿ. ಲೋವರ್ ಮಿಡಲ್ ಅಪ್ಪರ ಅವ್ರಿಗೆ ಅಂತೂ ಏನು ಹೇಳ್ರಿ, ನಿಮಗೆ ಬೆಸ್ಟ್ ಆಗೈತೆ. ಅಟೆಂಡರ್ ಅವ್ರು ಯಾರು ನೋಡತ್ತಿದ್ರೆ ಅಂದ್ರೆ ನಿಮಗೆ ಭಾರಿ ಬೆಸ್ಟ್ ಆಗೈತಿ. ಆರಾಮಾಗಿ ಮಲ್ಕೊಳಕ್ಕೆ ನಿಮ್ಗೆ ಒಂದೇ ವಾರ ಸ್ಲೀಪರ್ ಒಳಗೆ ಸಪ್ರೇಟ್ ಕ್ಯಾಬಿನ್ಸ್ನು ಮಾಡ್ಯಾರ. ನೀವು ಕೆಲಸ ಮಾಡತ್ತೀರಂದ್ರೆ ನಿಮ್ಗೆ ಅದಕ್ಕೆ ವರ್ತ್ ಐತಿ. ಇಲ್ಲೆಲ್ಲ ಇದು ಪ್ಯಾಂಟ್ರಿ ಐಟಮ್ಸ್ ಇಟ್ಕೊಳಕ್ಕೆ ಮತ್ತು ಲಗೇಜ್ ಸ್ಪೇಸ್ ಐತಿ. ಅಟೆಂಡರ್ ಅವ್ರಿಗೆ ಇಲ್ಲೇ ಲಗೇಜ್ ಸ್ಪೇಸ್ ಕೊಟ್ಟರೆ 3AC ಇದೆ ಎಂಟ್ರೆನ್ಸ್. 2AC ಒಳಗಂತೂ 4950, 4344, 4950 ಸೀಟಿಂಗ್ ಫಸ್ಟ್ AC ವೈಪ್ ಕೊಡುತ್ತೆ, ಕೂಪ್ ಟೈಪ್ ಅಂತ ನೋಡ್ರಿ. 3AC ಒಳಗೂ ಇಂಥ ಸಿಸ್ಟಮ್ ಬರುತ್ತೆ ಅಂತೇಳಿ ಯಾವಾಗ ಅನ್ಕೊಂಡಿದ್ರೇನ್ರಿ? ಇಲ್ರಿ, ನಾನು ಅನ್ಕೊಂಡಿರಲಿಲ್ಲ. 3AC ಒಳಗೆ ಕೂಪ್ ಟೈಪ್ ಫೀಲ್ ಕೊಡುವಂಥದ್ದು ಸೀಟ್ ಬಂದೈತಿ. ಹೆಂಗಂತಂದ್ರೆ ಈಗ ನಾನು 3AC ಒಳಗೆ ಎಂಟ್ರಿಗೇನಿ ಮಸ್ತ್ ನೋಡ್ರಿ. ಕಲರ್ ಕಾಂಬಿನೇಷನ್ ಏನೈತಿದೆ ಎಲ್ಲೋ ಮತ್ತು ಅದಕ್ಕೆ ಗ್ರೇಷ್ ಕಾಂಬಿನೇಷನ್ ಅಮೃತ್ ಭಾರತದ್ದು ಏನಿತ್ತಲ್ಲ ಅದು ಮಸ್ತ್ ಐತಿ. ಇಲ್ಲಿ ನೋಡ್ರಿ ನೀವು ಪೂರ್ತಿ ಕ್ಯಾಬಿನ್ ಒಳಗೆ ನೀವು ಲೈಟ್ಸು ಆನ್ ಅದಾವೆ ಮಸ್ತ್. ಇಲ್ಲ ಅನೌನ್ಸ್ಮೆಂಟ್ ಸಿಸ್ಟಮ್ ಮತ್ತು ಸೇಫ್ಟಿ ಸಂಬಂಧ ಫೈರ್ ಎಕ್ಸ್ಟಿಂಗ್ವಿಷರ್ ಇದು ಫೈರ್ ಸೇಫ್ಟಿ ಅಲಾರಾಮ ಎಲ್ಲ ಅದಾವೆ. ಇಲ್ಲಿ ಸೀಟಿಂಗ್ ಮೇಲೆ ಲೈಟಿಂಗ್ದು ಎಲ್ಲ ಕೊಟ್ಟಾರ. ಸೊ ಇಲ್ಲಿ ಒಳಗೆ ಎಂಟ್ರ್ ಅದೇ ಇಲ್ಲಿ ನೋಡ್ರಿ. ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೇನು ರೀ ನಿಮ್ಗೆ ಯಾವತ್ತರ ಬರೀ ನಿಮ್ಗೆ ಲೋವರ್ ಮತ್ತು ಅಪ್ಪರ್ 3AC ಒಳಗೆ ಯಾವತ್ತರ ಸಿಗುತ್ತಂತೆ. ಲಿಟ್ರಲಿ ಇದು ನೋಡ್ರಿ, ಇಲ್ಲಿ ಲೋವರ್ ಮಿಡಲ್ ಅಪ್ಪರ್ ಐತಿ. 3AC ಗೊತ್ತಾತ, ಲೋವರ್ ಬರೀ ಅಪ್ಪರ್ ಐತಿ. ಇದು ಸ್ಪೇಸದ ಸಂಬಂಧ ಮಸ್ತ್ ಇದನ್ನು ಕಂಫರ್ಟೇಬಲ್ ಆಗಿ ಮಾಡ್ರಿ. ಇದು ಯಾರಿಗಾರ ಸೀಟ್ ಸಿಕ್ಕರೆ ಆರಾಮಾಗಿ ಅವ್ರು ಇಬ್ಬರ ಟ್ರಾವೆಲ್ ಮಾಡ್ಬೋದು. 2AC ಇದು ವೈಬ್ ಇದೆ. ಇಲ್ಲೇ ಚಾರ್ಜಿಂಗ್ ಸಾಕೆಟ್ ಮತ್ತು ಅಲ್ಲಿ USB-C ಐತಿ, ಅಡಾಪ್ಟರ್ ಪಿನ್ ಐತಿ ಮತ್ತು USB-A ಟೈಪ್ನೂ ಐತಿ. ಇಲ್ಲೇ ಪಿನ್ ಸಾಕೆಟ್ ನಿಮ್ಗೆ ಹಾಕೋಬೋದು ಅಂತ ರೀಡಿಂಗ್ ಲೈಟ್ನೂ ಐತಿ. ಮಸ್ತ್ ಸ್ಪೇಸ್ ಐತಿ. ವಾವ್ ಮಸ್ತ್. ಇಲ್ಲಿ ನೋಡ್ರಿ, ಇದನ್ನೆಲ್ಲ ನೀವು ಹೋಲ್ಡರ್ ಅದಾವ. ಇವನ್ನೆಲ್ಲ ನೀನಂದ್ರೆ ಮಿಡಲ್ ಬರ್ತ್ ಹಾಕೊಳಕ್ಕೆ ಪ್ರತಿಯೊಂದು ಸೀಟಿಗೂ ನಿಮಗೆ ಇಲ್ಲೇ ಮೊಬೈಲ್ ಹೋಲ್ಡರ ಮತ್ತು ಬಾಟಲ್ ಹೋಲ್ಡರ್ನೂ ಐತಿ. ಇದು ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಫಸ್ಟ್ ಎಂಟ್ರ್ ಆಗೋಕೆ ನಾನು ನೋಡಿದ್ದನ್ನು ಇದು ಬಾಟಲ್ ಹೋಲ್ಡರ್ ಎಷ್ಟು ಮಸ್ತ್ ಐತಿ, ಎಷ್ಟು ಮಸ್ತ್ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡ್ರೆ. ಮತ್ತು ಇಲ್ಲಿ ತೆಳಗೆ ಬಾಟಲ್ ಹೋಲ್ಡರ್ ಕೂಡ ಐತಿ. ಮಸ್ತ್ ಸ್ಪೇಸ್ ಐತಿ. ನೀವೇನರ ಟ್ರಾವೆಲ್ ಮಾಡತ್ತೀರ ಅಂತಂತಂದ್ರೆ ನಿಮ್ಮ ಲಗೇಜ್ದು ಇಟ್ಕೊಳಕ್ಕೆ ಇದಕ್ಕೆ ಲಗೇಜ್ ಲಾಕ್ ಮಾಡ್ಕೋತೀರಂದ್ರೆ ಲಾಕಿಂಗ್ ಸಿಸ್ಟಮು ಇದ್ರೊಳಗೆ ನೋಡಕ್ಕೆ ಸಿಗುತ್ತೆ. ಇಲ್ಲೇ ಸೈಡ್ ಲೋವರ್ ಸೈಡ್ ಅಪ್ಪರಿಗೆ ಬರೋಣ ಅಂತೀಗ. ಸೈಡ್ ಲೋವರ್ ಸೈಡ್ ಅಪ್ಪರ್ ಒಳಗೂ ಸೇಮ್ ನಿಮಗೆ ಸಿಟ್ಟಿಂಗ್ ಕಾಂಬಿನೇಷನ್ ಐತಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಲಾಕಿಂಗ್ ಸಿಸ್ಟಮ ಇಲ್ಲಿ ಫುಲ್ಲಿ ಡಿಫ್ರೆಂಟ್ ಐತಿ. ಅದು ನಿಮಗೆ ಬರೀ ಒಂದು ಹಿಂಗೆ ಬಳಸೋದು ಸಿಗ್ತಿತ್ತು. ಬಟ್ ಇದ್ರೊಳಗೆ ನಿಮ್ಗೆ ಮೆಕ್ಯಾನಿಸಮ್ ಚೇಂಜ್ ಐತಿ. ಇಲ್ಲೂ ನಿಮ್ಗೆ ಪ್ರತಿಯೊಂದು ಸೀಟಿಗೂ ಚಾರ್ಜಿಂಗ್ ಸಿಗುತ್ತೆ. 3 ಟೈಪ್ ಚಾರ್ಜಿಂಗ್ ಇದೆ ನಿಮ್ಗೆ ಇಲ್ಲೇ ಆಪ್ಷನ್ ಸಿಗುತ್ತೆ. ಬೇರೆ ಪ್ಯಾಸೆಂಜರ್ ಜೊತೆ ನಾ ಚಾರ್ಜಿಂಗ್ ಹಾಕೋತೀನಿ, ನೀವು ಚಾರ್ಜಿಂಗ್ ಹಾಕೋತೀನಿ, ನಾ ತೆಗಿರಿ ಅನ್ನೋ ಪ್ರಾಬ್ಲಮ್ ಬೇಡ್ರಿ ಇನ್ಮೇಲೆ ನಿಮ್ಗೆ. ಯಾಕಂತಂದ್ರೆ ಒಬ್ಬೊಬ್ಬರಿಗೆ 3 ಚಾರ್ಜಿಂಗ್ ಸಾಕೆಟ್ ಸಿಗತ್ತವೆ. ಒಂದು USB-A, USB-C ಮತ್ತು ಅಡಾಪ್ಟರ್ ಪಿನ್. ಪ್ರತಿಯೊಂದು ಕ್ಯಾಬಿನ್ ಒಳಗೆ ಹಿಂಗೊಂದೊಂದು ಮಿರರ್ ಸಿಗುತ್ತೆ. ಇದು ಅಪ್ಪರ್ ಬರ್ತ್ ನೋಡ್ರಿ. ಅಪ್ಪರ್ ಬರ್ತ್ ನಾನು ಇಲ್ಲಿಗೆ ಅದಾನಂದ್ರೆ ನನಗೆ ಇಲ್ಲಿಗೆ ಹತ್ತತೈತಿ. ಸೊ ನೀವು ಅಲ್ಲಿ ಮ್ಯಾಲೆ ನೋಡ್ಬೋದು. ವಾವ್, ಲೈಟಿಂಗು ಕಾಂಬಿನೇಷನ್ ಚಲೋ ಕೊಟ್ರೆ. ಕ್ಯಾಬಿನ್ ಲೈಟ ಮತ್ತು ನೈಟ್ ಲೈಟ್. ಕ್ಯಾಬಿನ್ ಲೈಟ್ ಇಲ್ಲ ಐತಿ. ಕ್ಯಾಬಿನ್ ಲೈಟ್ ನೋಡ್ರಿ ಆನ್ ಆಯ್ತು. ಇಲ್ಲಿ ನೋಡ್ರಿ ರಿಂಗ್ ಲೈಟ್ ಐತಿ ಇಲ್ಲಿ. ವಾವ್, ಯಾರು ವಿಡಿಯೋ ಮಾಡೋರ್ದು ಇದ್ರೆ ಸುಮ್ಮನೆ ಆರಾಮ್ ಇಲ್ಲಿ ಕುಂತ ಫುಡ್ ರಿವ್ಯೂ ಮಾಡ್ಕೊತ ಇದನ್ನು ಮಾಡ್ಕೊತ ನಮ್ಮ ಟ್ರಾವೆಲ್ ಅವ್ರಿಗರ್ಸಿಗೆ ಮಸ್ತ್ ಮಕ್ಕದ ಮೇಲೆ ಬೀಳುತ್ತೆ. ಬಟ್ ನೈಟ್ ಒಳಗೆ ಇದನ್ನು ಆಫ್ ಮಾಡ್ಬೋದು. ಆಫ್ ಮಾಡಿರ್ಬಿಟ್ಟು ಎರಡೂ ಕಡೆಯಿಂದೂ ಒಂದೇ ಇದನ್ನು ಕಂಟ್ರೋಲ್ ಕೊಟ್ಟರೆ ಆಫ್ ಆಗಿಬಿಡುತ್ತೆ. ಪ್ರತಿಯೊಂದು ಕೋಚಿಗೂ ಪ್ಯಾಸೆಂಜರ್ ಇನ್ಫೋಟೈನ್ಮೆಂಟ್ ಮತ್ತು ನೆಕ್ಸ್ಟ್ ಸ್ಟೇಷನ್ ಯಾವುದು ಅಂತ ಹೇಳಿ ಎಲ್ಲ ಕೊಡೋಕ್ಕಿಲ್ಲ. ಇನ್ಫೋಟೈನ್ಮೆಂಟ್ ಸಿಸ್ಟಮು ಐತಿ. ಇಲ್ಲೇ ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು ಅಂತ ಏನು ಬರತ್ತಲ್ಲ, ನೆಕ್ಸ್ಟ್ ಟೈಮ್ ಇಲ್ಲಿ ನಿಮ್ಗೆ ಆನ್ ಬೋರ್ಡ್ ಇರುವಾಗ ಇಲ್ಲೇ ನೆಕ್ಸ್ಟ್ ಸ್ಟೇಷನ್ ಯಾವುದು, ಸ್ಪೀಡ್ ಅಷ್ಟು ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ಇಲ್ಲೇ ಟಾಯ್ಲೆಟದ್ದು ಕೋಚ್ ಇಂಡಿಕೇಟ್ರು ಐತಿ. ಟಾಯ್ಲೆಟ್ ಇಂಡಿಕೇಶನ್ ಐತಿ. ನಿಮ್ಗೆ ಇದು ಆನ್ ಗ್ರೀನ್ ಅಂತಂದ್ರೆ ಖಾಲಿ ಐತೆ ಅಂತಂದಂಗೆ, ರೆಡ್ ಐತೆ ಅಂತಂದ್ರೆ ವೇಕೆಂಟ್ ಇಲ್ಲ ಅಂತಂದಂಗೆ ಇಲ್ಲಿಂದ ನೀವು ನೋಡ್ಕೋಬೋದು. 3AC ಒಳಗೆ ಕೂಪ್ ಯಾವತ್ತರ ಎಕ್ಸ್ಪೆಕ್ಟ್ ಮಾಡ್ರಿ ಅದು 3 ಜನಕ್ಕೆ. ನೀವೇನಾರ 3 ಜನ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಅದು 3AC ಒಳಗೂ ನಿಮಗೆ ಕೂಪ್ ಸಿಗುತ್ತೆ ಅನ್ನೋಕೆ ಉದಾಹರಣೆನೇ ಇಲ್ಲ ಐತೆ ನೋಡ್ರಿ. 65, 66, 67 ಏನು ಸೀಟಿಂಗ್ ಇರುತ್ತಲ್ಲ, ಇದು ನಿಮ್ಗೆ ಕೂಪ್. ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಅಪೋಸಿಟ್ ಪ್ಯಾಸೆಂಜರ್ ಯಾರು ನೋಡೋಕೆ ಸಿಗಂಗಿಲ್ಲ. ಇಲ್ಲಿಂದ ಎಂಡ್ ಆಗುತ್ತೆ. ಕೋಚದ್ದು ಸ್ಟಾರ್ಟಿಂಗ್ ಇಲ್ಲ ಐತಿ. ನೀವೇನಾರ 3 ಜನ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಗೆ ಏನರ ಸಿಕ್ತಂದ್ರೆ ಪ್ರೈವೇಟ್ ನೋಡ್ರಿ. ಏನಂತೀರಾ? ನಾನು ಸುಹಾಸು ರುದ್ರ 3 ಜನ ಟ್ರಾವೆಲ್ ಮಾಡಿದ್ರೆ ಈ ಸೀಟ್ ಸಿಗ್ಬಿಟ್ರೆ ಅಷ್ಟೇ ಮಜಾ ನೋಡ್ರಿ ಎಷ್ಟು ಮಸ್ತ್ ಐತಿ. ನಿಮಗೆ ಪ್ರೈವೇಟ್ ವಿಂಡೋ ಎಷ್ಟು ಸಣ್ಣದು ವಿಂಡೋ ಐತಿ. ಮಸ್ತ್ ಮಜಾ ರೀ. ನನಗಂತೂ ಈ ಲೈಕ್ ಆಯ್ತು. ನಾನು ಏನಾರ 3AC ಒಳಗೆ ಟ್ರಾವೆಲ್ ಮಾಡ್ತೇನೆ ಅಂದ್ರೆ ಇದನ್ನು ಪ್ರಿಫರೆನ್ಸ್ ಕೊಡ್ತೀನಿ. ಇಲ್ಲೆಲ್ಲ ಸಾಮಾನು ಇಲ್ಲ. ಮೇ ಬಿ ಇದು ಅಟೆಂಡರ್ ಅವ್ರಿಗೆ ಅನ್ಸುತ್ತೆ. ಅಟೆಂಡ್ರು ಇವ್ರಿಗೆ ಮತ್ತು ಪ್ಯಾಂಟ್ರಿ ಕೋಚ್ ಅವ್ರಿಗೆಲ್ಲ ಸ್ಪೇಸ್ ಐತ್ರಿ. ಬಟ್ 3AC ಒಳಗೆ ನೋಡ್ರಿ ಇಲ್ಲೇ ಸೈಡ್ ಇದು ಅಟೆಂಡರ್ ಅವ್ರಿಗೆ ಸಪ್ರೇಟ್ ಕ್ಯಾಬಿನ್ ಐತಿ. ಖುಷಿ ಆಗ್ಬಿಡ್ರಿ. ಅಟೆಂಡರ್ಸ್ ಯಾರು ಅಣ್ಣಗಳದೇರ ಅಂತಂದ್ರೆ ನೋಡ್ರಿ ಇಲ್ಲಿ ಡ್ಯೂಟೀಸ್ ಆಫ್ ಕೋಚ್ ಅಟೆಂಡೆಂಟ್ ಇದೆಲ್ಲ ಐತಿ. ಬಟ್ ಅವ್ರಿಗೆ ಇಟ್ಕೊಳಕ್ಕೆ ಈ ಸೈಡ್ನೂ ಸ್ಪೇಸ್ ಐತಿ, ಆ ಸೈಡ್ನೂ ಸ್ಪೇಸ್ ಐತಿ. ಮಸ್ತ್ ಇದನ್ನು ಅಂತೀನಿ ಪ್ಯಾಸೆಂಜರ್ ಅವ್ರಿಗೂ ಭಾಳ ಲಾಭ. ಮತ್ತು ಅಟೆಂಡರ್ ಮತ್ತು ಏನಿದ್ರೊಳಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಇದು ಮಸ್ತ್ ಕಂಫರ್ಟೇಬಲ್ ಟ್ರೈನ್ ಆಗಿರೋದೈತಿ. ವೆಸ್ಟರ್ನ್ ಮತ್ತು ಇಂಡಿಯನ್ ಇದು ಎರಡು ವೆಸ್ಟರ್ನ್ ಐತಿ. ವಾವ್, ಬರೀ ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ ನೋಡೋಣ ಅಂತ ಒಳಗೆ ಎಂಟ್ರ್ ಆಗ್ಬಿಡ್ಕ ಒಂದೇ ಬರುತ್ತೆ. ಟಿಪಿಕಲ್ ಹ್ಯಾಂಡ್ ಡ್ರೈರ್ ಐತ್ರಿ, ಟಚ್ ಫ್ರೀ.
ಇಲ್ಲೇ ನಿಮ್ಗೆ ಸ್ಯಾನಿಟೈಸರ್ದು ಎಲ್ಲ ನೋಡಕ್ಕೆ ಸಿಗುತ್ತೆ. ಮಸ್ತ್ ಇದೆ ಐತಿ, ಸ್ಪೇಸ್ ಐತಿ. ವಾಶ್ರೂಮ್ ನಿಮ್ಗೆ ಹೆಂಗಿರುತ್ತಂತೆ ಇಲ್ಲೇ ವೆಸ್ಟರ್ನ್ ಐತಿ. ಇಲ್ಲಿ ನಿಮ್ಗೆ ನೋಡ್ರಿ ಇಷ್ಟ ಐತಿ ವಾಶ್ರೂಮ್. ನಾನು ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು ಅಷ್ಟೇ, ಒಂದು ವಾಶ್ರೂಮ್ ಅಷ್ಟೇ ತೋರಿಸ್ತೀನಿ. ಇದ್ರೊಳಗೂ ಸೇಮ್ ನಿಮ್ಗೆ ನಾರ್ಮಲ್ ನಮ್ಮ ಸಿಟ್ಟಿಂಗ್ ಒಂದೇ ಬರತ್ತೆ ಏನು ನೋಡಿರ್ತಾರಲ್ಲ ಅದ ಟೀಮ್ ಒಳಗೆ ನಿಮ್ಗೆ ಇಲ್ಲೇ ಸಿಗುತ್ತಾ, ಬಟ್ ಅಪ್ಗ್ರೇಡೆಡ್ ಸ್ಟೈಲ್ ಒಳಗೆ. ಇದ್ರೊಳಗೆ ಟೋಟಲ್ ನಿಮ್ಗೆ 11 3 ಟೈರ್ AC ಸಿಗ್ತಾವೆ, 4 2 ಟೈರ್ AC ಮತ್ತು 1 ಫಸ್ಟ್ ಕ್ಲಾಸ್ AC ಐತಿ. ಇದ್ರದ್ದು ಇಂಟೀರಿಯರ್ ಎಲ್ಲ ನಾನು ನಿಮಗೆ ಈಗ ಒಳಗೆ ಬಂದು ತೋರಿಸ್ತೀನಿ. 3 AC ದಂತೂ ನೋಡ್ರಿ. ಸೊ 2 AC ಫಸ್ಟ್ AC ಎಲ್ಲ ನೋಡೋಣ ಅಂತ. ಸೊ ಅದಕ್ಕಿಂತ ಮೊದಲ ಒಂದು ರಾ ಇನ್ಫಾರ್ಮೇಷನ್ ತೊಗೊಳಕ್ಕೆ ನಾನು ನಿಮ್ಗೆ ಇದು ಮಾಡೀನಿ. 180 kmph ಮ್ಯಾಕ್ಸಿಮಮ್ ಸ್ಪೀಡಿಂದ ರನ್ ಆಗುವಂಥ ಈ ಟ್ರೈನ್ ಕವಚ್ ಫಿಟ್ಟೆಡ್ ಐತ್ರಿ. ಹೌದ್ರಿ, ಫ್ರಂಟ್ ಸೈಡು ಇದಕ್ಕೆ ಲೋಕೋ ಇರುತ್ತೆ, ಬ್ಯಾಕ್ ಸೈಡು ಲೋಕೋ ಇರುತ್ತೆ. ಅಂದ್ರೆ ರೇಡರ್ ಮತ್ತು ಫ್ರಂಟ್ ಆ್ಯಂಡ್ ಎರಡು ಸೈಡ್ ಇರುತ್ತೆ. ಎರಡು ಸೈಡು ನಿಮಗೆ 4800 to 5200 ಹಾರ್ಸ್ ಪವರ್ ನೋಡಕ್ಕೆ ಸಿಗುತ್ತೆ. ಸೊ ಘಾಟ್ ಒಳಗೆ ಯಾವುದೇ ಬ್ಯಾಂಕರ್ ಲೊಕೊಮೋಟಿವ್ಸ್ ಇದಕ್ಕೆ ಅಟ್ಯಾಚ್ ಆಗಂಗಿಲ್ಲ, ಯಾಕಂತಂದ್ರೆ ಒಂದೇ ಭಾರತ ಮೋಸ್ಟ್ ಪವರ್ಫುಲ್ ಟ್ರೈನ್. ಬರೀ ಈಗ ನೋಡೋಣ ಅಂತ ಒಂದೇ ಭಾರತ್ ಸ್ಲೀಪರ್ದ 2 ಟೈರ್ AC ಹೆಂಗಿರುತ್ತೆ ಅಂತಂತ. ಸೊ ಎಂಟ್ರೆನ್ಸಿಗೆ ಇಲ್ಲೆಲ್ಲ ಪ್ಯಾಂಟ್ರಿದ ಐಟಮ್ ಇರುತ್ತೆ ರೀ, ಸೈಡ್ ಪ್ಯಾಂಟ್ರಿದ. ಒಳಗೆ ಎಂಟ್ರಿ ಆಗಿಬಿಡ್ಕೊಂಡು ನಿಮ್ಗೆ ನಂದು ಫೇವ್ರೇಟ್ ಸೀಟ್ ಸೆಕೆಂಡ್ AC ಒಳಗೆ 49 50 ಬರೀ 44 ಆಗೈತಿ. 43 44 ಬರೀ 44 ಸೀಟ್ ಸಿಗ್ತಾವೆ ನೋಡ್ರಿ ನಿಮಗೆ ಸೆಕೆಂಡ್ AC ಒಳಗೆ. ಸೊ ಇಲ್ಲಿ ಸೈಡ್ ಲೋವರ್ ಸೈಡ್ ಅಪ್ಪರ್ ಬರಲ್ಲ, ಖಾಲಿ ಸ್ಪೇಸ್ ಐತಿ. ಮೇ ಬಿ ಇದು ಬೆಡ್ರೋಲ್ದವ್ರಿಗೆ ಅವ್ರದ್ದೆಲ್ಲ ಐಟಮ್ ಇಟ್ಕೊಳಕ್ಕೆ ಸ್ಪೇಸ್ ಇರ್ಬೋದು. ಸೊ ಇದೆ ಸೆಕೆಂಡ್ AC ಒಳಗೆ ಬಂದೆ ನಾನೀಗ. ಇಲ್ಲಿ ಲೋವರ್ ಮತ್ತು ಅಪ್ಪರ್ ಇರುತ್ತೆ. ಇದೆ 43 44 ಪ್ರಿಫರೆನ್ಸ್ ಕೊಡ್ರಿ, ನಿಮಗೆ ಫುಲ್ ಪ್ರೈವೇಟ್ ಕ್ಯಾಬಿನ್ ಫಸ್ಟ್ AC ಕೂಪ್ ಟೈಪ್ ಆಗಿಬಿಡುತ್ತೆ. ಸೊ ಇಲ್ಲೊಂದು ಮಿರರ್ ಐತಿ. ಇಲ್ಲಿ ನಿಮಗೆ ಕ್ಯಾಬಿನ್ ಲೈಟ್ ಆನ್ ಐತಿ, ಈಗ ಆಫ್ ಮಾಡಿರಿ ಹಿಂಗಾಗತ್ತೆ ನೋಡ್ರಿ. ನೈಟ್ ಲೈಟ್ ಜೊತೆ ಇದನ್ನ ಆಫ್ ಮಾಡಿರಿ ಹಿಂಗಾಗತ್ತೆ. ಮಸ್ತ್ ಲೈಟಿಂಗ್ ಅಂತೂ ಐತಿ. ವಾವ್, ಅಪ್ಗ್ರೇಡೆಡ್. ಈ ಥರ ಲೈಟಿಂಗ್ ನೀವು ರಾಜಧಾನಿ ಒಳಗೆ ನೋಡಿರ್ತೀರಿ, ಬಟ್ ಅದ್ರೊಳಗೆ ಡಿಫ್ರೆನ್ಸ್ ಐತಿ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ಇದನ್ನು ಮಾಡಿಫೈ ಮಾಡಿ ಚಲೋ ಲುಕ್ ಕೊಟ್ರಿ ಇದಕ್ಕೆ. AC ವೆಂಟ್ಸ್ ಎಲ್ಲ ಐತಿ. ಇಲ್ಲೇ ಚಾರ್ಜಿಂಗ್ ಸಾಕೆಟ್ ಮತ್ತು ಅಲ್ಲಿ USB ಐತಿ. USB Cನೂ ಐತಿ. ನಾನು ಸೀನೇ ನೋಡ್ರಿ, ಇಲ್ಲಿ ನೋಡ್ರಿ USB C ಫೆಸಿಲಿಟಿನೂ ಐತಿ. ಮತ್ತು ಬಟನ್ನದ್ದು ಆನ್ ಆಫ್ ಫೀಚರ್ ಐತಿ. ರೀಡಿಂಗ್ ಲೈಟ್ ಎಲ್ಲ ಕೊಟ್ರೆ, ಬಾಟಲ್ ಹೋಲ್ಡರ್ ಮತ್ತು ಬಾಟಲ್ ಹೋಲ್ಡರ್ ಐತಿ. ಇಲ್ಲೇ ಮೊಬೈಲ್ ಹೋಲ್ಡರ್ ಐತಿ. AC ವಿಂಡ್ ಸಪ್ರೇಟಾಗಿ ಇಲ್ಲಿ ನೋಡ್ರಿ, ಇಲ್ಲಿ 2 ACಗೂ ಸಪ್ರೇಟಾಗಿ ಕೊಟ್ರ ಒಂದೊಂದು ಬರ್ತಿಗೆ. ಇದನ್ನು ಅಬ್ಸರ್ವ್ ಮಾಡಿರಲಿಲ್ಲ ನಾನು, ಯಾಕಂದ್ರೆ ಮ್ಯಾಲಂತೂ AC ವೆಂಟ್ಸ್ ಇರದೇ ಇರುತ್ತೆ, ವೆಂಟ್ಸ್. ಬಟ್ ಇದನ್ನು ನೋಡಿರಲಿಲ್ಲ, ಇಲ್ಲೇ ಒಂದು ಐತಿ ನೋಡ್ರಿ AC ವೆಂಟ್ಸ್. ವಾವ್, ಇದಂತಾರೆ ಅಪ್ಗ್ರೇಡ್. ಯಾರು ಒಬ್ಬೊಬ್ರಿಗೆ AC ಬೇಡ ನೋಡ್ರಿ, ಮ್ಯಾಗ್ನವ್ರಿಗೆ ಪ್ಯಾಸೆಂಜರ್ಗೆ AC ಜಾಸ್ತಿ ಬರುತ್ತಂದ್ರೆ ಅವ್ರು AC ಬಂದ್ ಮಾಡ್ಕೋಬೋದು. ಕೆಳಗಿನವ್ರಿಗೆ ಬರತ್ತಿಲ್ಲ ಅಂತೇಳಿ ಪ್ರಾಬ್ಲಮ್ ಆಕಿತ್ತು ನೋಡ್ರಿ. ಈಗ ಒಂದೇ ಕ್ಯಾಬಿನ್ ಎದ್ದಿರ್ತಿತ್ತು ಮೊದಲು. ಅವಾಗ ಏನಕ್ಕಿತ್ತಂದ್ರೆ ಅಟೆಂಡರ್ಗೆ ಹೇಳ್ತಿದ್ರೆ AC ಜಾಸ್ತಿ ಬರೋದು ಕಮ್ಮಿ ಮಾಡೋದು. ಮ್ಯಾಗಿನ ಪ್ಯಾಸೆಂಜರ್ಗೆ AC ಬೇಡ, ಕೆಳಗಿನ ಪ್ಯಾಸೆಂಜರ್ಗೆ AC ಬೇಕು. ಅವಾಗ ಏನು ಮಾಡೋದು? ಸೊ ಇದು ವರ್ಕ್ ಆಗುತ್ತೆ. ಇದು ಅಪ್ಗ್ರೇಡೆಡ್ ಫೀಚರ್. ಎಲ್ಲರಿಗೂ ಯಾರಿಗೂ ಬೇಜಾರಾಗ್ಬಾರ್ದು ಅಂತೇಳಿ ಮ್ಯಾಲೆ ಹತ್ತಕ್ಕೆ ನೋಡ್ರಿಲ್ಲ, ಎರ್ಗೊನಾಮಿಕಲಿ ಲ್ಯಾಡರ್. ಎರ್ಗೊನಾಮಿಕಲ್ ಅಂತಂದ್ರೆ ಪ್ಯಾಸೆಂಜರ್ ಕಂಫರ್ಟಿಗೆ ಬೇಕಾದಂಗೆ ತಲೆಯಲ್ಲಿ ಇಟ್ಕೊಂಡು ನೋಡ್ರಿ ಅಂತ ಕ್ಯಾಬಿನ್. ನೋಡ್ರಿ ಎಷ್ಟೈತೆ ಆರಾಮಾಗಿ. ಸೀಟದ ಲೆಂತ್ ನೋಡ್ರಿ ನೀವು, ಒಂದು ಮನಕೈ ಅಷ್ಟು ಅಗಲ ಐತಿ. ಉದ್ದದಂತೂ ಏನು ಪ್ರಾಬ್ಲಮ್ ಇಲ್ಲ. ಕಲರ್ ಕಾಂಬಿನೇಷನ್ ಅದ, ಯೆಲ್ಲೋ ಮತ್ತು ಲೈಟಿಶ್ ಗ್ರೇ ಐತಿ. ಸೊ ಅದು ಸೆಕೆಂಡ್ AC ಒಳಗಿರುವಂಥ ಪ್ರೈವೇಟ್ ಕ್ಯಾಬಿನ್ ತೋರಿಸಿದೆ 43 44. ಇದು ನಾರ್ಮಲ್ ಕ್ಯಾಬಿನ್. ಇದು ಹಂಗೆ ನಿಮ್ಗೆ ಸೀಟ್ಗಳು ಸಿಗ್ತಾವೆ. ಇಲ್ಲೇ 4 ಜನ ಕುಂದಿರ್ಬೋದು. ಲೋವರ ಅಪ್ಪರ್ ಇರುತ್ತೆ. ಇಲ್ಲೇ ಕಲರ್ ಕಾಂಬಿನೇಷನ್ ಎಲ್ಲ ಸೇಮ್ ಐತಿ. ಬಾಟಲ್ ಹೋಲ್ಡರ್ ಭಾಳ ಫ್ಯಾನ್ಸಿ ಅನ್ಸೋದ್ರೆ ನಂಗೆ ಪ್ರತಿಯೊಂದು ಕುಚ್ಚೊಳಗೆ ನೋಡಿ. ಇನ್ನಟ್ ಬೋಲ್ಟ್ ನೋಡ್ಬಾರ್ರಿ, ಇನ್ನೊಂದು ಸ್ವಲ್ಪ ಕೆಲಸ ನಡೆಯತೈತಿ. ಇಲ್ಲೇ ಕ್ಯಾಬಿನ್ ಲೈಟ್ ಐತಿ. ಸೊ ಕ್ಯಾಬಿನ್ ಲೈಟ್ ಆಫ್ ಮಾಡಿದ್ ಕೊಡ್ತಾ ಇಲ್ಲಿ ನೋಡ್ರಿ, ಇಲ್ಲಿ ನೈಟ್ ಲೈಟ ಕಾಸಿ ವೈಬ್ಸ್ ಬರುತ್ತೆ. ಇದೇ ನೀವು ಅಲಾರಾಮ್, ಸೇಫ್ಟಿ ಸಂಬಂಧದ್ದು ಅಲಾರಾಮ್, ಟು ಪ್ರೆಸ್ ದ ಬಟನ್, ಲಿಫ್ಟ್ ದ ಕವರ್ ಅಪ್ವರ್ಡ್ಸ್ ಅಂತೇಳಿ ಎಲ್ಲ ಇಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ. ಚಾರ್ಜಿಂಗ್ ಸಾಕೆಟ್ ಐತಿ ಸಪ್ರೇಟ್. AC ವೆಂಟ್ಸಿದ್ದು ಇಲ್ಲೇ ಸ್ಪೇಸು ಮಾಡ್ಯಾರ. 3 AC ಎಕನಾಮಿ ಒಳಗೆ ಈ ಫೀಚರ್ ಬಂದಿತ್ತು. ಈಗ ರಾಜಧಾನಿ ಇನ್ನು ಇದೆ ರಿಪ್ಲೇಸ್ ಮಾಡತ್ತಂತ ಹೇಳತ್ತಾರ. ಸೊ ಇದ್ರೊಳಗೂ ಐತಿ ಎಲ್ಲ ಮಸ್ತ್. ಇಲ್ಲೇ ಸೈಡ್ ಲೋವರ್ ಸೈಡ್ ಅಪ್ಪರ್ನೂ ಐತ್ರಿ. ಅದ್ರೊಳಗೆ ಸೈಡ್ ಲೋವರ್ ಸೈಡ್ ಅಪ್ಪರ್ ಇಲ್ಲ, ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬೇಕು ಇವ್ರಿಗೆ, ಯಾವುದು ನಮ್ಮ AC ಅಟೆಂಡರ್ಗಳಿಗೆ ಅವ್ರದ್ದು ಬೆಡ್ಡಿಂಗ್ ಇಟ್ಕೊಳಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಸೈಡ್ ಲೋವರ್ ಸೈಡ್ ಅಪ್ಪರ್ ಐತೆ. ಇದ್ರೊಳಗೂ 35 ಎರ್ಗೊನಾಮಿಕಲ್ ಲ್ಯಾಡರ್ ಕೊಟ್ರೆ ಮಸ್ತ್ ಹಿಡ್ಕೊಳಕ್ಕೆ ನೋಡ್ರಿ. ಇಲ್ಲಿ ಮೊದಲು ಹೆಂಗೆ ಪ್ರಾಬ್ಲಮ್ ಆಕಿತ್ತು ಸಣ್ಣ ಇರ್ತಿತ್ತು, ಬಟ್ ಈಗ ಆರಾಮಾಗಿ ದೊಡ್ಡದೈತಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಆರಾಮಾಗಿ ಹಿಡ್ಕೊಂಡು ಹತ್ಕೋಬೋದು. ಮತ್ತು ದೊಡ್ಡ ವಿಂಡೋ ಐತಿ, ಹೊರಗಿಂದ ವ್ಯೂಸ್ನೇ ಎಂಜಾಯ್ ಮಾಡೋಕೆ. ಯಾಕಂತಂದ್ರೆ ಒಂದೇ ಬರೋ ಟ್ರೈನ್ಗಳೊಳಗೆ ನಿಮ್ಗೆ ಆಟೋಮೆಟಿಕ್ ಡೋರ್ ಸಿಗ್ತಿರೋದ್ರಿಂದ ನೀವು ಹೆಂಗಂತ ನಾರ್ಮಲ್ ಹೊರಗೆ ಹೆಂಗೆ ವ್ಯೂಸ್ ಡೋರ್ದು ಎಂಜಾಯ್ ಮಾಡ್ತೀರಿ ಹಂಗೆ ಆಗಂಗಿಲ್ಲ. ಒಳಗೆ ಗುಂದ್ಕೊಂಡು ಇಷ್ಟು ಮಸ್ತ್ ಕ್ರಿಸ್ಟಲ್ ಕ್ಲಿಯರ್ ವಿಂಡೋದಿಂದ ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಇಲ್ಲಿ ಅದು ಒಂದು ರೇಕ್ ನಿಂತದೆ ನಮ್ಮ SWR ಅಂತ. ಸೊ ಎಲ್ಲರಿಗೂ ವೇಟ್ ಇರುವಂಥ ಫಸ್ಟ್ ಕ್ಲಾಸ್ AC ನಾವು ನೋಡೋದಂತ. ಅದ್ರ ಇಂಟೀರಿಯರ್ಸ್ ಏನೈತಿ, ಏನೆಲ್ಲ ಮಾಡಿಫಿಕೇಷನ್ಸ್ ಅದಾವೆ ಈ ಹೊಸ ವಂದೇ ಭಾರತ್ ಸ್ಲೀಪರ್ ಒಳಗೆ ಅಂತೇಳಿ. ಇದೇ ಎಂಟ್ರೆನ್ಸ್. ಇಲ್ಲಿ ಬಂದು ಕೊಡೋಕೆ ನಿಮ್ಗೆ ಇಲ್ಲೇ ಇಂಡಿಯನ್ ಸ್ಟೈಲ ಮತ್ತು ವೆಸ್ಟರ್ನ್ ಸ್ಟೈಲ ವಾಶ್ರೂಮ್ ನೋಡೋಕೆ ಸಿಗುತ್ತೆ. ಸೊ ಒಳಗೆ ಎಂಟ್ರ್ ಆಗೋಣಂತ. ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು. ಪ್ಯಾಸೆಂಜರ್ ಇನ್ಫೋಟೈನ್ಮೆಂಟ್ ಐತಿ. ಮತ್ತು ಇಲ್ಲೇ
ಆಟೋಮೆಟಿಕ್ ಡೋರ್ಸ್ನೂ ಐತೆ. ಒಳಗೆ ಎಂಟ್ರ್ ಆಗ್ಬಿಡ್ಕನ ಫಸ್ಟ್ ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ 24 ಸೀಟಿಂಗ್ ಕೆಪಾಸಿಟಿ ಐತಿ ಈ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ. ನಾರ್ಮಲಾಗೂ ನೋಡಿರಿ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ 24 ಇರುತ್ತೆ. ಇದೇ ಫಸ್ಟ್ ಕೂಪಿಂದ ಸ್ಟಾರ್ಟ್ ಆಗಿದೆ. ಸೊ ನಾವು ಫಸ್ಟಿಗೆ ಹೋಗೋಣಂತ ಕ್ಯಾಬಿನದ್ದು ಇಂಟೀರಿಯರ್ ನೋಡೋಣಂತ. ಮಸ್ತ್ ವಾಕಿಂಗ್ ಸ್ಪೇಸ್ ಐತಿ. ಇದ್ರ ಹೊರಗೇ ನಿಮ್ಗೆ ನೋಡ್ರಿಲ್ಲ ಡೋರ್ಸ್ ಎಷ್ಟು ಮಸ್ತ್ ಮಾಡಿಫಿಕೇಷನ್ ಆಗ್ಯಾವ ಅಂತೇಳಿ. ನಾನು ಕ್ರೂಸ್ ಒಳಗೆ ನೋಡ್ತಿದ್ದೆ ಈ ಟೈಪ್ ಡೋರ್ಸ್ ನೋಡೋಕೆ ಸಿಗ್ತಿದ್ದು. ಇದ್ರ ಮೇಲೆ ಸೀಟಿಂಗ್ ನಂಬರು ಹಾಕ್ಯಾರ. ಸೊ ಒಳಗೆ ಹೋಗೋಣಂತ. ಒಳಗೆ ಎಂಟ್ರ್ ಗುಡ್ಕ ನೋಡ್ರಿಲ್ಲ ಫಸ್ಟ್ ಕ್ಲಾಸ್ ಎ ಸಿ ಇದೆ ಕ್ಯಾಬಿನ್. ಇದ್ರೊಳಗೆ 4 ಜನ ಟ್ರಾವೆಲ್ ಮಾಡ್ಬೋದು. ನನ್ನ ಜೊತೆ ಭಾಳಷ್ಟು ಜರ್ನಿಗಳು ನೋಡಿರ್ತೀರಿ. ಬಟ್ ಇದ್ರೊಳಗೆ ಏನೇನು ಮಾಡಿಫಿಕೇಷನ್ ಅದಾವ ಅಂತ ಹೇಳಿ ನೋಡೋಣಂತ. ಎರ್ಗೊನಾಮಿಕಲಿ ಕಂಫರ್ಟ್ ಇರುವಂಥ ಕುಷನ್ಸ್ ಮತ್ತು ಸೀಟ್ಗಳದ. ಎರ್ಗೊನಾಮಿಕಲಿ ಅಂತಂತಂದ್ರೆ ಯಾವುದೋ ಒಂದು ಪ್ಯಾಸೆಂಜರ್ ಪಬ್ಲಿಕ್ಗೆ ಕಂಫರ್ಟ್ ಆಗಿರ್ಬೇಕು, ಅವ್ರಿಗೆ ಸ್ಟೇನ್ ಬಂದಿರಬಾರ್ದು, ಅವ್ರಿಗೆ ರಿಲ್ಯಾಕ್ಸಿಂಗ್ ಫೀಲ್ ಕೊಡ್ಬೇಕಲ್ಲ, ಅದಕ್ಕೆ ಎರ್ಗೊನಾಮಿಕಲಿ ಅಂತಂತ ಹೇಳ್ತಾರೆ. ಸೊ ಇದೆಲ್ಲ ಐತಿ ನೋಡ್ಬೋದು ನೀವು. ಸೀಟಿಂಗಿದ್ದ ಕಲರ್ ಕಾಂಬಿನೇಷನ್ ಇದು ಅಮೃತ್ ಭಾರತ್ ಒಳಗೆ ಏನು ನೋಡಿದ್ರಲ್ಲ ಕಾಂಬಿನೇಷನ್ ಅದ ಸೇಮ್ ಕಾಂಬಿನೇಷನ್ ಐತಿ. ಸ್ವಲ್ಪ ಎಲ್ಲೋ ಐತಿ, ಲೈಟ್ ಶೇಡ್ ಎಲ್ಲೋ ಎಲ್ಲ ಗ್ರೇಸ್ ಟೈಪ್ ಕಲರ್ ಐತೆ. ಸೊ ಇಲ್ಲೇ ನೀವು 4 ಜನ ಇರ್ಬೋದು. ಇದನ್ನು ಬೇಕಂದ್ರೆ ಸೀಟ್ ತೆಳಗನೂ ಮಾಡ್ಕೋಬೋದು. ಇಲ್ಲೇ ಲಾಕ್ ಸಿಸ್ಟಮ್ ಇರುತ್ತೆ. ಲಾಕ್ ತೆಗೆದು ಇದನ್ನು ತೆಳಗೆ ಮಾಡ್ಕೊಂಡು ನೀವು ಆರಾಮಾಗಿ ಮಲ್ಕೋಬೋದು. ಕುಂದ್ರೋ ಟೈಮ್ನಾಗ ಕುಂದ್ರಬೋದು. ಮತ್ತು ಇಲ್ಲೇ ವಾಟರ್ ಬಾಟಲ್ ಹೋಲ್ಡರ್ ಐತಿ. ನಿಮ್ಗೆ ಏನಾರ ಶೇಡ್ ಬರೋ ಶೇಡ್ನೂ ಐತಿ. ಇಲ್ಲಿಂದ ಇಷ್ಟು ಮಸ್ತ್ ವ್ಯೂನು ಕಾಣುತ್ತೆ. ಸೊ ನಾವು ಇದನ್ನು ಶೇಡ್ ಹಾಕೋಣಂತ, ಯಾಕಂತಂದ್ರೆ ನಮಗೆ ಚಲೋ ವ್ಯೂ ಬರೋಕೆ ಇಂಟ್ರಿಯರ್ದ. ಇಲ್ಲಿ ನಿಮ್ಗೆ ಅಟೆಂಡರ್ ಕಾಲಿಂಗ್ ಬೆಲ್ಲ ಲೈಟ್ ಇದ್ದೆಲ್ಲ ಕಂಟ್ರೋಲ್ ಐತಿ. ಈ ಸೈಡ್ ಐತಿ ಭಾಳ ಕಂಟ್ರೋಲ್ ಬಂದವ್ರಿ. ಈ ಸತ 8 ಕಂಟ್ರೋಲ್ ಬಂದವು. ಅಟೆಂಡರ್ ಕಾಲಿಂಗ್ ಬೆಲ್ ಇಲ್ಲಿ ಐತಿ, ಸಾರಿ ಸಪ್ರೇಟಾಗಿ ಐತಿ. ಇದು WUSL NL STL ಅಂತ ಐತಿ. ಇದೇನು ಇನ್ನೂ ಐಡಿಯಾ ಇಲ್ಲ ನನಗೆ. ಮತ್ತು ಇಲ್ಲೊಂದೇನೋ ಹೋಲ್ಡರು ಐತಿ. ಸೊ ನೋಡೋಣಂತೆ. ಎಲ್ಲ ಪಬ್ಲಿಕ್ಕಿಗೆ ಯಾವಾಗ ಅವೈಲೇಬಲ್ ಇರುತ್ತಲ್ಲ ಅವಾಗ ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ವಾಟರ್ ಬಾಟಲ್ ಹೋಲ್ಡ್ರ್ ಮೇಲೆ ಐತಿ. ಮತ್ತು ಇಲ್ಲೇ ಮೊಬೈಲ್ ಹೋಲ್ಡ್ರು ಪ್ರೊವೈಡ್ ಮಾಡ್ಯಾರ. ಇಲ್ಲೇ ರೀಡಿಂಗ್ ಲೈಟ್ಸ ಮತ್ತು ಚಾರ್ಜಿಂಗ್ ಸಾಕೆಟ್ ನೋಡ್ರಿ ಇಲ್ಲಿ ಎಲ್ಲಿ ಐತಿ. ವಾವ್, ಇಲ್ಲಿ ಆರಾಮ್ ಮ್ಯಾಲೆ ಕೊಟ್ಟಾರ್ರಿ, ಭಾರಿ ಕಂಫರ್ಟ್. ಅದ್ರ ಜೊತೆ USB ಐತಿ. ಇಷ್ಟು ಮಸ್ತ್ ನಿಮ್ಗೆ ಎಷ್ಟು ಸ್ಪೇಸ್ ಐತಿ ನೋಡ್ರಿ. ಆರಾಮಾಗಿ ಸಣ್ಣ ಹುಡುಗರು ಎದ್ದು ನಿಂದಿರ್ಬೋದು ಅಷ್ಟು ಸ್ಪೇಸ್ ಇಲ್ಲಿ ಐತಿ. ಮತ್ತು ಇಲ್ಲೇ AC ವೆಂಟ್ಸ್ ಅದಾವ. ಆರಾಮಾಗಿ ಮಸ್ತ್ ಲೈಟ್ ಐತಿ. ಕ್ಯಾಬಿನ್ ಲೈಟ್ನೂ ಆಗುತ್ತೇನಂತೇಳಿ ನೋಡೋಣಂತ. ಸೊ ಕ್ಯಾಬಿನ್ ಲೈಟ್ ಇದೆ. ಇದಾದ್ಮೇಲೆ ನೈಟ್ ಲೈಟ್ ಆಗುತ್ತೆ. ಇದನ್ನ ಆಫ್ ಮಾಡಿರಿ ಹಿಂಗಾಗುತ್ತೆ. ಸೊ ನೋಡ್ರಲ್ಲ ಕ್ಯಾಬಿನ್ ಲೈಟ್ ಇದು ಡನ್. ಫಸ್ಟ್ AC ಒಂದು ಪ್ರೈವೇಟ್ ರೂಮ್ ಇರೋದ್ರಿಂದ ನೀವು ಇದನ್ನು ಲಾಕ್ ಮಾಡ್ಕೋಬೋದು ರೀ. ನೋಡ್ರಿ ಇಲ್ಲೊಂದು ಲಾಕ್ ಐತಿ. ಮತ್ತು ಇದನ್ನು ಗ್ರೀನ್ ಬಟನ್ ಒತ್ತೆ. ಇದು ಗ್ರೀನ್ ಬಟನ್ ಅದು ಕೊಟ್ಟರಾಗ ಮೇ ಬಿ ಇದನ್ನು ಪ್ರೈವೇಟ್ ಮಾಡ್ಕೋಬೋದು ರೀ. ಇದನ್ನು ಲಿಟ್ರಲಿ ಇದನ್ನು ಕರ್ಟನ್ಸ್ ಟೈಪ್ ಇಲ್ಲ. ಈ ಬಟನ್ ಒತ್ತುದ ಇದು ಹಿಂಗಾತ. ವಾವ್, ಏನು ಅಡ್ವಾನ್ಸ್ಡ್ ಫೀಚರ್ ಐತ್ರಿ ಇದು ಮಾತ್ರ. ಮೈಟೆಕ್ ಡೋರ್ಸ್. ಇಲ್ಲೇ ಮ್ಯಾಲೆ ಹತ್ತಾಗ್ದು ಎಲ್ಲ ಸ್ಪೇಸ್ ಐತಿ. ಮಸ್ತ್ ಕಂಫರ್ಟೇಬಲ್ ಆಗಿ ವೈಡ್ ಸೀಟ್ಸ್ ಇಲ್ಲೇ ಫಸ್ಟ್ ಕ್ಲಾಸ್ AC ಒಳಗೆ ಪ್ರೊವೈಡ್ ಮಾಡ್ಯಾರ. ಫೈನಲಿ ಮಚ್ ಅವೈಟೆಡ್ ವಂದೇ ಭಾರತ್ ಸ್ಲೀಪರ್ದ ಕೂಪ್ರಿ. ವಾವ್, ಫಸ್ಟ್ ನಿಮ್ಗೆ ಎಂಟ್ರೆನ್ಸ್ ತೋರಿಸ್ತೀನಿ. ಎಂಟ್ರೆನ್ಸ್ ಒಳಗೆ ನಿಮ್ಗೆ ಹಿಂಗೆ ಸ್ವಲ್ಪ ಇದು ಗ್ಲಾಸ್ ಟೈಪ್ ಇರುತ್ತೆ. ಹೊರಗಿಂದ ಒಳಗಿಂದ ಎಲ್ಲ ನೋಡ್ಬೋದು ನೀವು. ಇದನ್ನು ನೀವು ಕ್ಲೋಸು ಮಾಡ್ಬೋದು. ಇಲ್ಲೇ ನಿಮ್ಗೆ 1 2 ಅಂತೇಳಿ ನಂಬರ್ ಐತಿ. ಸೊ ಒಳಗೆ ಎಂಟ್ರ್ ಆಗ್ಬಿಡ್ಕ ಇಲ್ಲೇ ನೋಡ್ಬೋದು. ಮಸ್ತ್ ಕೂಪ್ ಐತಿ. ಇಬ್ಬರ ಇದ್ರೊಳಗೆ ಟ್ರಾವೆಲ್ ಮಾಡ್ಬೋದು. ಕಪಲ್ಸ್ ಇದೀರಿ, ನೀವೇನಾರ ಫ್ಯಾಮ್ಲಿ ಒಳಗೆ ಇಬ್ಬರು ಅದೇರಿ ಅಂತಂದ್ರೆ ನಿಮ್ಮ ವೈಫ್, ನಿಮ್ಮ ಗರ್ಲ್ ಫ್ರೆಂಡ್ ಇಲ್ಲ ಫ್ರೆಂಡ್ಸ್ ಅದೇರಿ ಇಬ್ಬರ ಅಂತಂದ್ರೆ ಆರಾಮಾಗಿ ಇದ್ರೊಳಗೆ ಟ್ರಾವೆಲ್ ಮಾಡ್ಬೋದು. ಸೊ ಇದು ಲಾಕ್ ಇರುತ್ತೆ. ಇದನ್ನು ಲಾಕ್ ಮಾಡ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. ನೋಡ್ರಿ ಇದೇನಿದೆ ಡೋರ್ ಇರುತ್ತಲ್ಲ, ಈ ಡೋರ್ನ ನಿಮ್ಗೆ ತೋರಿಸಿದೆ ನಾನು. ಇನ್ನು ಓಪನ್ ಮಾಡಿ ಸೊ ಅನ್ನೋದ ನೋಡ್ರಿ ಹಾಯ್ ಹಿಂಗೆ ಮಾಡ್ಬೋದು. ಆಮೇಲೆ ಹಿಂಗೆ ಕ್ಲೋಸ್ ಮಾಡ್ಬಿಡೋದು. ಸೊ ಒಳಗೆ ಎಂಟ್ರ್ ಕೊಡಕ್ಕೆ ಇಲ್ಲಿ ಮ್ಯಾಲೆ ಹತ್ತಾಕಿದ್ದು ಎಲ್ಲ ಚೇರ್ಸ್ ಅದ, ಸಾರಿ ಮ್ಯಾಲದು ಹತ್ತಕ್ಕೆ ಸ್ಟೇರ್ಸ್ ಅದಾವ. ಇಲ್ಲೇ ಸೇಮ್ ನಿಮಗೆ ಸೀಟಿಂಗ್ ಕಾಂಬಿನೇಷನ್ ಫೇಸ್ ನೋಡ್ರಿ. ಇಲ್ಲ ಆರಾಮಾಗಿದ ಫೈನಲ್ ಟಚ್ ಸಿಕ್ಕ ಮೇಲೆ ಇಲ್ಲೆಲ್ಲ ಮಸ್ತ್ ಹೋರ್ಡಿಂಗ್ಸ್ ಮತ್ತು ಪೇಂಟಿಂಗ್ಸ್ ಎಲ್ಲ ಹಾಕ್ತಾರೆ ಅಂತೇಳಿ ಅನ್ಕೋತ ನಾನು. ಅಟೆಂಡರ್ ಕಾಲಿಂಗ್ ಬೆಲ್ಲ ಮತ್ತು ಇಲ್ಲೆಲ್ಲ ನೀವು ಲೈಟಿಂಗ್ ಇದನ್ನು ಮಾಡ್ಕೋಬೋದು. ಸೊ ಕ್ಯಾಬಿನ್ ಲೈಟ್ ತೆಗೆದ್ರೆ ವಾವ್, ಇಲ್ಲಿ ನೋಡ್ರಿ ಕೂಪ್ ಒಳಗೆ ಬ್ಲೂ 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 ಮಸ್ತ್ ಆತ. ಇದು ಅಲ್ಲಿತ್ತು ಅನ್ಸುತ್ತೆ, ನಾ ಆಫ್ ಮಾಡಿದ್ದೆ ಅನ್ಸುತ್ತೆ. ಹಿಂಗೆ ಐತೆ ನೋಡ್ರಿ. ಹಿಂಗೊಮ್ಮೆ ಆಮೇಲೆ ಹಿಂಗೊಮ್ಮೆ. ವಾವ್, ಲೈಟಿಂಗ್ ಮಾತ್ರ ಅನ್ನ ಹೊತ್ತು ಕೊಟ್ರಿ. ಇದ್ರೊಳಗೆ ಚಾರ್ಜಿಂಗ್ ಸಾಕೆಟ್ ಇಲ್ಲಿ ಐತಿ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಚಾರ್ಜಿಂಗ್ ಓನ್ಲಿ. ಮೊಬೈಲ್ ಚಾರ್ಜಿಂಗ್ ಮತ್ತು 3 ಪಿನ್ ಸಾಕೆಟ್ದು ಆನ್ ಆಫ್, ರೀಡಿಂಗ್ ಲೈಟಿದ್ದು ಆನ್ ಆಫ್. ಆನ್ ಆಫ್ ನೋಡ್ರಿ ಇಲ್ಲಿ ಬಟನ್ ಕೊಟ್ರ. ಬಾಟಲ್ ಹೋಲ್ಡ್ರ್ ಭಾಳ ಫ್ಯಾನ್ಸಿ ಐತೆ ನೋಡ್ರಿ ಇಲ್ಲಿ. ಆರಾಮಾಗಿ ನೀವು ದೋಸ್ತರ ಜೊತೆ ಚಿಲ್ ಮಾಡ್ತೀರಂದ್ರೆ ಮಾಡ್ಬೋದು. ನಾನೇನು ಹೇಳತ್ತೆ ನೀವು ಅರ್ಥ ಮಾಡ್ಕೋಬೋದು. ಇದನ್ನು ಕ್ಲೋಸ್ ಮಾಡಿ ನೀವು ಹೊರಗಿಂದ ಶೇಡ್ನು ಕಮ್ಮಿ ಮಾಡ್ಕೋಬೋದು. ಸೊ ಅಲಾರಾಮ್ ಪ್ರತಿಯೊಂದು ಕಡೆಯೂ ಪ್ರತಿಯೊಂದು ಬೋಗಿಗೂ ಇದು ಬೋಗಿಗೆಲ್ಲ ಪ್ರತಿಯೊಂದು ಕ್ಯಾಬಿನ್ ಒಳಗೂ ಒಂದೊಂದು ಅಲಾರಾಮದ್ದು ಇದನ್ನು ಕೊಟ್ರೆ ಮತ್ತು ಡಸ್ಟ್ಬಿನ್ನು ಪ್ರೊವೈಡ್ ಮಾಡ್ಯಾರ. ಸೊ ಇದು ವಂದೇ ಭಾರತದ ಕೂಪ್ ರೀ, ಸ್ಲೀಪರದ್ದು ಕೂಪ್. ರಾಜಧಾನಿ ಒಳಗೆ ಕೂಪ್ ಒಳಗೆ ಟ್ರಾವೆಲ್ ಮಾಡ್ತಿದ್ವಿ. ಇನ್ನು ಮೇಲೆ ವಂದೇ ಭಾರತ್ ಕೂಪ್ ಒಳಗೆ ಟ್ರಾವೆಲ್ ಮಾಡೋಣ. ನಾರ್ಮಲಾಗಿ ಹೇಳ್ದಂಗೆ ವಾಟರ್ ಬಾಟಲ್ ಹೋಲ್ಡ್ರ ಮತ್ತು ಮೊಬೈಲ್ ಚಾರ್ಜಿಂಗ್ ಸಾಕೆಟ ಇದ್ರೊಳಗೆ ಐತಿ.
ಫಸ್ಟ್ ಕ್ಲಾಸ್ AC ಒಳಗೆ ಇದೇನು ಕಾರಿಡಾರ್ ಇರುತ್ತಲ್ಲ ರೀ, ಅದಕ್ಕಿಂತ ಮೊದಲು ನಿಮಗೆ ಇಲ್ಲಿ ಪುಷ್ ಟು ಟಾಕ್ ಸಿಗುತ್ತೆ. ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್. ಇದರಿಂದ ಏನು ಮಾಡ್ಬೋದು ಅಂದ್ರೆ ನಿಮ್ಗೆ ಏನಾರ ಎಮರ್ಜೆನ್ಸಿ ಐತಂದ್ರೆ ಲೋಕೋ ಪೈಲಟ್ ಗಾರ್ಡ್ ಅವ್ರ ಜೊತೆ ಎಲ್ಲ ನೀವು ಅದನ್ನ ಕನ್ವೆ ಮಾಡ್ಬೋದು. ಅದರದ್ದು ಹೆಂಗೆ ಯೂಸ್ ಮಾಡೋದು ಎಲ್ಲ ನಿಮ್ಗೆ ಆಪ್ರೇಟಿಂಗ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ರೆ. ಇಲ್ಲಿ ಒಳಗೆ ಎಂಟ್ರ್ ಆಗೋದಕ್ಕೆ ಸೇಫ್ಟಿ ಇದು ಅಂತೂ ಒಂದೀಟ ಅವ್ರ ಹಿಂದೆ ಮುಂದೆ ನೋಡಿಲ್ಲ ನೋಡ್ರಿ. ಸೇಫ್ಟಿ ಫುಲ್ ಇಟ್ಟರೆ ಈ ಟ್ರೈನ್ ಒಳಗೆ. ಯಾಕಂತಂದ್ರೆ ನಿಮಗೆ ಇಲ್ಲಿ ಅನೌನ್ಸ್ಮೆಂಟ್ ನೋಡೋಕೆ ಸಿಗುತ್ತೆ. ಪ್ರತಿಯೊಂದು ಇಲ್ಲಿ ಬಂದು ಹುಡ್ಕೊ ನೋಡ್ರಿ, CCTV ಕ್ಯಾಮ್ರಾಸ್ ಏನಿಲ್ಲ ಅಂದ್ರೆ ಒಂದು 2 ರಿಂದ 3 ಒಂದೊಂದು ಕಾರಿಡಾರ್ ಒಳಗೆ ಅದಾವ್ರಿ. ಇದು ಪೂರ್ತಿ ವಂದೇ ಭಾರತ್ ಸ್ಲೀಪರ್ ಒಳಗೆ ನನಗೆ ಬೆಸ್ಟ್ ಅನಿಸಿದ್ದ ಈ ಫಸ್ಟ್ ಕ್ಲಾಸ್ AC ಶವರ್ ರೂಮ್ ವಿತ್ ವೆಸ್ಟರ್ನ್ ವಾಶ್ರೂಮ್ ರೀ. ಬರ್ರಿ ಒಳಗೆ ಎಂಟ್ರ್ ಆದ ತಕ್ಷಣ ನಿಮ್ಗೆ ಕಾಣಕ್ಕೆ ಸಿಗುತ್ತೆ ಶವರ್ ರೂಮ್ ರೀ. ಹೌದ್ರಿ, ಇಲ್ಲೇ ಗೀಝರ್ ಬರುತ್ತೆ, ಇನ್ನೂ ಫಿಟ್ ಆಗಿಲ್ಲ, ಫಿಟ್ ಮಾಡ್ತಾರೆ. ಕರ್ಟನ್ಸ್ ಹಾಕೋಬೋದು. ಇಲ್ಲಿ ವೆಸ್ಟರ್ನ್ ವಾಶ್ರೂಮ್ನೂ ಐತಿ ಅದಕ್ಕೆ ಅಟ್ಯಾಚ್ ಆಗಿ. ನಾವು ಇದನ್ನೆಲ್ಲ ಸಿಸ್ಟಮ್ ನೋಡ್ತಿದ್ದೀವಿ 5 ಸ್ಟಾರ್ ಹೋಟೆಲ್ಸ ಮತ್ತು 3 ಸ್ಟಾರ್ 4 ಸ್ಟಾರ್ ಈ ಹೋಟೆಲ್ಸ್ ಒಳಗೆ ನೋಡ್ತಿದ್ದೀವಿ. ಟ್ರೈನ್ ಒಳಗೆ ಇಂಥ ಸಿಸ್ಟಮ್ ಯಾವತ್ತೂ ನೋಡಿರಲಿಲ್ಲ. ಅಟ್ಯಾಚ್ ಶವರ್ ನೋಡಿದ್ವಿ, ಬಟ್ ಶವರ್ ವಿತ್ ವಾಶ್ರೂಮ್ ಫಸ್ಟ್ ಟೈಮ್ ವಂದೇ ಭಾರತ್ ಸ್ಲೀಪರ್ ಒಳಗೆ ನೋಡಕ್ಕೆ ಸಿಕ್ತ. ಇದು ಬ್ರಾಡ್ ವ್ಯೂ ನೋಡ್ರಿ, ವಂದೇ ಭಾರತ್ ಸ್ಲೀಪರ್ದು ಕ್ಯಾಬಿನ್ ವ್ಯೂ. ICF ಚೆನ್ನೈ ಒಳಗೆ ನೋಡ್ರಿ ನೀವು ವಂದೇ ಭಾರತದ ಸಿಟ್ಟಿಂಗ್ ಕಾಂಬಿನೇಷನ್ಸ್ ಎಲ್ಲ ಏನಿದೆಲ್ಲ ಸಿಟ್ಟಿಂಗ್ ಕಾಂಬಿನೇಷನ್ ಶತಾಬ್ದಿ ಟೈಪ್ ಟ್ರೈನ್ಗಳು ಈಗ ನೋಡ್ತೀರಿ ನೀವು. ನಮ್ಮ ಕಲಬುರಗಿಗೆ, ಧಾರವಾಡಕ್ಕೆ, ಮಂಗಳೂರಿಗೆ ಮತ್ತು ಇಲ್ಲಿ ಬೆಳಗಾವಿಗೆಲ್ಲ ವಂದೇ ಭಾರತ್ ಬಂದವಲ್ಲ, ಅವೆಲ್ಲ ಸಿಟ್ಟಿಂಗ್ ವಂದೇ ಭಾರತ್ ಎಕ್ಸ್ಪ್ರೆಸ್ಗಳು. ಅವೆಲ್ಲ ರೆಡಿ ಆಗಿದ್ದ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಒಳಗೆ. ಇದೇನಿದೆ ವಂದೇ ಭಾರತ್ ಸ್ಲೀಪರ್ ನೋಡೋದಿಲ್ಲ, ಇದು ತಯಾರಾಗತ್ತೆ ರೀ ನಮ್ಮ ಬೆಂಗಳೂರಿನ BML ಒಳಗೆ. ಇಲ್ಲಿ ತಯಾರಾಗಿರೋಂಥ ಈ ವಂದೇ ಭಾರತ್ಗಳು ಈಗ ಪ್ರೋಟೋಟೈಪು ಆಗ್ಯಾವು, ಟೆಸ್ಟಿಂಗ್ ಆಗೈತಿ, ಎಲ್ಲ ಆಗೈತಿ. ಮತ್ತು 4 ರಿಂದ 5 ವಂದೇ ಭಾರತ್ಗಳು ಅಲೋಟು ಆಗಿಬಿಟ್ಟವು ಡಿಫ್ರೆಂಟ್ ಝೋನ್ಸ್ಗೆ. ಸೊ ಈ ವಂದೇ ಭಾರತ್ ಸ್ಲೀಪರ್ಗಳು ಈಗ ಅಲಾಟ್ಮೆಂಟು ಆಗ್ಬಿಟ್ಟವ್ರಿ. 2 ವಂದೇ ಭಾರತ್ ಸ್ಲೀಪರ್ನ NFR ಅಂದ್ರೆ ನಾರ್ತ್ ಫ್ರಂಟಿಯರ್ ರೈಲ್ವೇಸ್ದವ್ರಿಗೆ ಅಲಾಟ್ ಮಾಡ್ಯಾರ. 2 ವಂದೇ ಭಾರತ್ ರೇಕ್ಗಳನ್ನ ನಾರ್ದರ್ನ್ ರೈಲ್ವೇಸ್ದವ್ರಿಗೆ ಅಲಾಟ್ಮೆಂಟ್ ಮಾಡ್ಯಾರ. ಇವೇನು NFR ರೇಕ್ಗಳು ಅದಾವಲ್ಲ, ನೀವೆಲ್ಲ ಸುದ್ದಿ ನೋಡಿರಬಹುದು. ಕಾಮಾಖ್ಯ ಅಂದ್ರೆ ಗುವಾಹಟಿಯ, ಅಸ್ಸಾಮಿನ ಗುವಾಹಟಿ ಅಂತ ಇರುವಂತಹ ಕಾಮಾಖ್ಯ ಮಾತಾ ಟೆಂಪಲ್ ಏನಂತಲ್ಲ, ಅಲ್ಲಿ ಕಾಮಾಖ್ಯದಿಂದ ಹೌಡಾ ಅಂದ್ರೆ ಕೋಲ್ಕತ್ತಾಗೆ ಕನೆಕ್ಟ್ ಮಾಡೋಕೆ ಕೊಟ್ಟಾರೆ. ಯಾಕಂತಂದ್ರೆ ಕೋಲ್ಕತ್ತಾ ಈ ಭಾಗದಿಂದ ಕಾಮಾಖ್ಯ ಮಾತಾ ಟೆಂಪಲಿಗೆ ಭಾಳ ಜನ ಹೋಗ್ತಾರೆ. ವಾಯ ರೂಟ್ ಇರುತ್ತಿದ್ರದ್ದು ಕೋಲ್ಕತ್ತಾದ ಹೌಡಾದಿಂದ ಹೋಗುತ್ತಾ ನ್ಯೂ ಜಲ್ಪಾಗುಡಿ, ನ್ಯೂ ಬೊಂಗಾಯಿಗಾಂವ, ಅಲ್ಲಿಂದ ಕಾಮಾಖ್ಯ. ಸೊ ಇದೊಂದು 18 hours ಏನೋ ಜರ್ನಿ ಇರೋದೈತಿ. ನಾನು ಆದ್ರೆ ನಿಮ್ಗೆ ಆ ಜರ್ನಿ ತೋರ್ಸಕ್ಕೆ ಟ್ರೈ ಮಾಡ್ತೇನೆ. 2 ವಂದೇ ಭಾರತ್ ರೇಕ್ಗಳನ್ನ ಅಪ್ ಆ್ಯಂಡ್ ಡೌನಿಗೆ ಅಂತೇಳಿ ಅಲ್ಲೇ ಅಲಾಟ್ ಮಾಡ್ಯಾರ. ನಾರ್ತನ್ ರೈಲ್ವೇಸಿಗೆ ಏನು ಅಲೋಕೇಟ್ ಮಾಡ್ಯಾರಲ್ಲ, ಅದು ಯಾವ ರೂಟ್ ಅಂತೇಳಿ ಇನ್ನೂ ಇದಾಗಿಲ್ಲ. 17ನೇ ತಾರೀಕು ಏನೋ ಅನ್ನೋ ಥರ ಇದ್ರದ್ದು ಇನಾಗ್ರೇಷನ್. ಈಗ ಇದ್ರದ್ದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಕ್ಲಾಸ್ AC ಒಳಗೆ ಕಾಮಾಖ್ಯದಿಂದ ಹೌಡಾಗೆ ಟ್ರಾವೆಲ್ ಮಾಡ್ತಾರಂದ್ರೆ 3600 ವಿತ್ ಫುಡ್ ಸಿಗುತ್ತೆ ರೀ. ಕಾಮಾಖ್ಯದಿಂದ ಏನು ಯಾರು ಟ್ರಾವೆಲ್ ಮಾಡ್ತಾರಲ್ಲ ಅವ್ರಿಗೆ ಅಸ್ಸಾಮೀಸ್ ಫುಡ್ ಸಿಗುತ್ತೆ. ಹೌಡಾದಿಂದ ಯಾರು ಜರ್ನಿ ಸ್ಟಾರ್ಟ್ ಮಾಡ್ತಾರಂದ್ರೆ ಅವ್ರಿಗೆ ಬೆಂಗಾಲಿ ಫುಡ್ ಸಿಗುತ್ತೆ. ನಾರ್ತ್ ಇಂಡಿಯನ್ ಅದೇನಿದೆ ಟಿಪಿಕಲ್ ಇಂಡಿಯನ್ ರೈಲ್ವೇಸ್ ಫುಡ್ ಸಿಗ್ತಿತ್ತಲ್ಲ, ಪನ್ನೀರ್ ಅದಾಲ ಅದು ಸಿಗಂಗಿಲ್ಲ. ಲೋಕಲ್ ಅಥೆಂಟಿಕ್ ಸ್ಟೈಲ್ ಫುಡ್ ಇದ್ರೊಳಗೆ ಸಿಗುತ್ತೆ. ಪ್ರತಿಯೊಂದು ಕೋಚ್ ಏನಿರುತ್ತಲ್ಲ, ಪ್ರತಿಯೊಂದು ಕೋಚದ ನಡುಕ ಇಲ್ಲೇ ವೆಸ್ಟಿಬುಲ್ ಇರುತ್ತೆ, ಇದನ್ನೆಲ್ಲ ಕವರ್ ಮಾಡಿರ್ತಾರೆ. ಬಟ್ ಈಗ ಹೊಸ ಫೀಚರ್ ಏನೈತಪ್ಪ ಅಂತಂದ್ರೆ ಆಟೋಮೆಟಿಕ್ ಡೋರ್ಸ್ನು ಕೊಟ್ಟರ್ರಿ. ಒಂದು ಕೋಚಿಂದ ಇನ್ನೊಂದು ಕೋಚಿಗೆ ಕನೆಕ್ಟ್ ಮಾಡಾಕ ಇಲ್ಲೇ ನೀವು ಈ ಡೋರ್ನ ಕ್ಲೋಸ್ನು ಮಾಡ್ಬೋದು. ಈಗ ಇವನ್ನ ಆಟೋಮೆಟಿಕ್ ಬಂದ್ ಮಾಡ್ಯಾರ. ಇಲ್ಲ ಅಂತಂದ್ರೆ ನೀವು ಆನ್ಬೋರ್ಡ್ ಜರ್ನಿ ಒಳಗೆ ನಿಮಗೆ ವೆಸ್ಟಿಬುಲ್ ಅಷ್ಟೇ ಅಲ್ಲದೆ ನಿಮ್ಗೆ ಪ್ರತಿಯೊಂದು ಕೋಚ್ ಟು ಕೋಚ್ ಇದನ್ನ ಲಾಕ್ ಮಾಡ್ಕೊಂಡು ಸಿಸ್ಟಮ್ ಇನ್ನೂ ಸೇಫರ್ ಇರುತ್ತೆ ನಿಮ್ಮ ಜರ್ನಿ. ಯಾಕಂತಂದ್ರೆ CCTV ಕ್ಯಾಮ್ರಾ ಈ ಸೈಡು ಐತಿ ಮತ್ತು ಇಲ್ಲಿ ಎಲ್ಲ ನಿಮಗೆ ಡೀಟೇಲ್ಸ್ ನೋಡಕ್ಕೆ ಸಿಗುತ್ತೆ. ಆಟೋಮೆಟಿಕ್ ಡೋರ್ಸ್ ಅಂತೂ ಐತಿ. ಪುಷ್ ಬ್ಯಾಕ್ ಟಾಕ್ ಬ್ಯಾಕ್ ಸಿಸ್ಟಮ್ ಅಂತೂ ನಾನು ನಿಮಗೆ ತೋರಿಸಿದ್ದೆ. ಇಲ್ಲೇ ಇದು ವಾಶ್ ಬೇಸಿನ್ ಕ್ಯಾಬಿನ್ ನೋಡ್ರಿ. ಇದ್ರದ್ದು ಎಕ್ಸ್ಟೀರಿಯರ್ ಲುಕ್ ನೋಡ್ರಿ. ಹೇಳ್ದಂಗೆ ಅಟೆಂಡರ್ ಅನ್ನಗಳಿಗಂತೂ ಭಾರಿ ಹೆಲ್ಪ್ ಆಗೋದೈತಿ. ಪ್ಯಾಂಟ್ರಿ ಕಾರ್ ವರ್ಕರ್ಸ್ ಅಟೆಂಡರ್ಸ್ ಇರ್ತಾರಂದ್ರೆ ಅವ್ರಿಗಾಗಿ ಸಪ್ರೇಟ್ ಇಲ್ಲೇ ಸೀಟಿಂಗು ಕೊಟ್ರ, ಅವ್ರಿಗೆ ಸ್ಪೇಸ್ ಕೊಟ್ರ. ಇನ್ಮೇಲೆ ಅಂತೂ ಅವ್ರ ಡೋರ್ಗೆ ಇಡ್ತಿದ್ರಲ್ಲ ನಾರ್ಮಲ್ ಆಗಿ ಬೇರೆ ಟ್ರೈನ್ಗಳೊಳಗೆ, ಇದ್ರೊಳಗೆ ಹಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಸಪ್ರೇಟಾಗಿ ಸ್ಪೇಸ್ನ ಪ್ರೊವೈಡ್ ಮಾಡ್ಯಾರ. ಸೊ ಇದು ವಂದೇ ಭಾರತ್ ಸ್ಲೀಪರ್ ಒಳಗೆ ಸಪ್ರೇಟ್ ಪ್ಯಾಂಟ್ರಿ ಕಾರ್ ಕೋಚ್ ಇಲ್ಲ. ಪ್ರತಿಯೊಂದು ಕೋಚಿಗೂ ಸೈಡ್ ಪ್ಯಾಂಟ್ರಿ ಅವ್ರಿಗೆ ಇಟ್ಕೊಳಕ್ಕೆ ಫ್ರೀಸರ್, ಡೀಪ್ ಫ್ರೀಸರ್ ಇಲ್ಲೆಲ್ಲ ಹೆಂಗೆ ನೀವು ವಂದೇ ಭಾರತ್ ಒಳಗೆ ನೋಡಿರಲ್ಲ ಅದೇ ಸಿಸ್ಟಮ್ ಐತಿ. ಇದು ಅವ್ರಿಗೆ ಕ್ಯಾರಿ ಮಾಡ್ಕೊಳಕ್ಕೆ ಇಲ್ಲಿಂದನೇ ಪ್ರೊವೈಡ್ ಮಾಡ್ಯಾರ. ಮತ್ತು ಇನ್ನೊಂದು ನನಗೆ ಭಾರಿ ಇಷ್ಟ ಆಗಿದ್ದು ಏನಂದ್ರೆ ಗಾರ್ಬೇಜ್ ಕಂಪ್ಯಾಕ್ಟರ್ ಆಟೋಮೆಟಿಕ್ ಐತ್ರಿ. ಇಲ್ಲಿ ಹಿಡಿದು ಕೊಡಕ್ಕೆ ನಿಮ್ಗೆ ಡಿಪಾಸಿಟ್ ಮಾಡ್ಬೋದು. ನೀವು ಏನಿಗೆ ನಿಮ್ದು ಟಚ್ಚೇ ಇಲ್ಲ, ಟಚ್ ಫ್ರೀ. ವಾವ್, ಇದು ನನಗೆ ಭಾಳ ಇಷ್ಟ ಆಗಿದೆ. ಪೂರ್ತಿ ಟಚ್ ಫ್ರೀ ಸಿಗುತ್ತೆ. ಇದೆಲ್ಲ ಅಡ್ವಾನ್ಸ್ಡ್ ನೀವು ನೋಡಿದ್ರಿ, ಬಾಟಲ್ ಕೂಲರ್ ಮತ್ತು ಇದೆಲ್ಲ ಹೀಟರ್, ಫ್ರೀಸರ್. ಬಟ್ ನನಗೆ ಇದು ಅಡ್ವಾನ್ಸ್ಡ್ ಅನಿಸಿದ್ದ ಈ ಸ್ಲೀಪರ್ ಒಳಗೆ ಇದೆ ನೋಡ್ರಿ. ಇದು ಸ್ಪೇಸ್ ಎಷ್ಟು ಸ್ಪೇಸ್ ಐತಿ ಗಾಡಿ ಒಳಗೆ. ಪ್ಯಾಸೆಂಜರಿಗೂ ಸ್ಪೇಸ್ ಐತಿ, ಅಟೆಂಡರ್ ಅವ್ರಿಗೂ ಸ್ಪೇಸ್ ಐತಿ. ನಾರ್ಮಲಾಗಿ ನಿಮಗೆಲ್ಲ ಪೆಟ್ಸ್ ಏನಾರ ಕ್ಯಾರಿ ಮಾಡ್ಬೇಕಂದ್ರೆ ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡ್ಬೇಕಂತ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ನೀವು ಏನು ಮಾಡ್ಬೇಕು, ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಒಂದು ಪರ್ಮಿಷನ್ ತೊಗೊಂಬಂದ ನೀವು ಏನು ಯಾರ್ದು ಗಾರ್ಡ್ ಅವ್ರ ಕ್ಯಾಬಿನ್ ಇರುತ್ತಲ್ಲ ಅಲ್ಲಿ ಕ್ಯಾರಿ ಮಾಡ್ಬೋದು. ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಆ ಫೀಚರ್ ಐತೇನ್ರಿ, ಬರ್ರಿ ನೋಡೋಣ ಅಂತ. ಪೆಟ್ಸ್ನ ನೀವು ಕ್ಯಾರಿ ಮಾಡ್ಬೇಕಂತ ಹೇಳಿ ಅದಕ್ಕೆ ಸಪ್ರೇಟ್ ಸ್ಪೇಸ್ನು ಇಲ್ಲಿ ರೆಡಿ ಮಾಡ್ಯಾರ. ನೀವು ರೈಲ್ವೇದು ಏನೇನು ಪ್ರೊಸೀಜರ್ ಇರುತ್ತಲ್ಲ ಅದನ್ನೆಲ್ಲ ಮಾಡಿ ನೀವು ಪೆಟ್ಸ್ನು ಈ ವಂದೇ ಭಾರತ್ ಸ್ಲೀಪರ್ ಒಳಗೆ ಕ್ಯಾರಿ ಮಾಡ್ಬೋದು. ನೋಡ್ರಿ ಇಲ್ಲಿ ಊಟ ಕೊಡಕ್ಕೆ ನಿಮಗಿಲ್ಲ ಸಪ್ರೇಟ್ ಇದನ್ನೈತಿ. ಇದ್ರೊಳಗೆ ಊಟ ಕೊಟ್ಟ ಹಿಂಗೆ ಲಾಕ್ನು ಮಾಡ್ಬೋದು.
ಇದು ಭಾರಿ ಬೆಸ್ಟ್. ಯಾಕಂತಂದ್ರೆ ಇದನ್ನ ಓಪನ್ ಮಾಡಿದ ಕೂಡ ಪೆಟ್ ಹೊರಗೆ ಬಂದ್ಬಿಡುತ್ತಲ್ಲ, ಸೊ ಅದನ್ನು ಅವ್ರು ತಲೆಯಾಗಿ ಇಟ್ಕೊಂಡು ಯಾರು ಹೊರಗೆ ಬರಬಾರ್ದು, ಏನಿಲ್ಲ ನೀವು ಇಲ್ಲಿಂದ ನಾವು ಊಟ ಪ್ರೊವೈಡ್ ಮಾಡ್ಬೋದು ಅಂತೇಳಿ ಈ ಸ್ಪೇಸನ್ನು ಈ ವಂದೇ ಭಾರತ್ ಸ್ಲೀಪರ್ ಒಳಗೆ ಪ್ರೊವೈಡ್ ಮಾಡ್ಯಾರ. ಸೊ ನೀವೇನ್ರ ಲಗೇಜ್ ಇದು ಕ್ಯಾರಿ ಮಾಡತ್ತೀರಿ, ಲಗೇಜ್ ಇದು ಸೆಂಡ್ ಮಾಡಬೇಕು ನಿಮ್ಮ ಗಾಡಿ ಒಳಗೆ ಎಕ್ಸ್ಟ್ರಾ ಲಗೇಜ್ ಐತೆ ಅಂತಂದ್ರೆ ನಿಮ್ಮ ಸೀಟ್ ತೆಳಗೆ ಇಟ್ಕೊಳಕ್ಕಾಗಲ್ಲ ಅಂತಂದ್ರೆ ನೀವು ಪ್ರೊಸೀಜರ್ ಫಾಲೋ ಮಾಡಿ ಸಪ್ರೇಟಾಗಿ ವಿತ್ ಹೈ ಸೆಕ್ಯೂರಿಟಿ ನೀವು ನಿಮ್ಮ ಲಗೇಜ್ನ ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಈ ಡೋರ್ಸು ಕ್ಲೋಸ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ, ಇದೇನಿದು ಸ್ಪೇಸ್ ಐತಲ್ಲ ಇದಂತೂ ಕ್ಲೋಸ್ ಇದ್ದೇ ಇರುತ್ತೆ, ಯಾರು ಬರಕ್ಕೆ ಇದೇ ಇಲ್ಲ. ಈಗ ಫೈನಲಿ ನಾನು ನಿಮಗೆ ತೋರಿಸ್ತೇನೆ ರೀ ವಂದೇ ಭಾರತ್ ಸ್ಲೀಪರ್ ವರ್ಷನದ ಕ್ಯಾಬಿನದ ರಿವ್ಯೂ. ಈ ಕ್ಯಾಬಿನ್ ಒಳಗೆ ಏನೇನೈತಿ, ಲೋಕೋ ಪೈಲಟ್ ಕ್ಯಾಬಿನ್ ಅಂತ ಹೇಳ್ಬೋದು ನೀವು. ಇದ್ರೊಳಗೆ ನೋಡ್ರಿ ಪೂರ್ತಿ ಸೆಂಟ್ರಲೈಸ್ಡ್ AC ಕ್ಯಾಬಿನ್ ಐತಿ. ಎರಡು ರೇರ ಮತ್ತು ಫ್ರಂಟ್ ಒಳಗೆ ಎರಡು ಸೈಡ್ ನಿಮಗೆ EMU ಸೆಟ್ ಏನಿರುತ್ತಲ್ಲ ಹಂಗೆ ನಿಮ್ಗೆ ಲೋಕೋ ಕ್ಯಾಬಿನ್ಸ್ ನೋಡಕ್ ಸಿಗುತ್ತೆ. ಕವಚ್ನು ಫಿಟ್ ಮಾಡ್ಯಾರಿ ಇಂಡಿಯನ್ ರೈಲ್ವೇಸ್ ಡ್ರೈವರ್ ಮಷಿನ್ ಇಂಟರ್ಫೇಸ್ ದಿಂದ. ಯಾಕಂತಂದ್ರೆ ಇದು ಬರೋ ದಿನಗಳೊಳಗೆ ಭಾಳ ಯೂಸ್ ಆಗುತ್ತೆ. ಯಾವುದೇ ಪೊಲ್ಯೂಷನ್ ಏನು ಅಪಘಾತ ಆಗದೆ ಇರೋ ಥರ ಈ ಕವಚ ಮಾನಿಟರ್ ಮಾಡುತ್ತೆ ಈ ಪೂರ್ತಿ ರೈಲ್ ಸಿಸ್ಟಮನ್ನು. ಸೊ ಇಲ್ಲಿ ನೀವು ಸ್ಪೀಡ್ ಅದು ಎಲ್ಲ ಮಾನಿಟರ್ ಮಾಡ್ಬೋದು. ಪೂರ್ತಿ ಇದೇನು ಟ್ರೈನ್ ಇರುತ್ತಲ್ಲ, ಟ್ರೈನ್ ಒಂದು ಸೈಡಿಂದ ಲೋಕೋ ಪೈಲಟ್ ಇರ್ತಾರೆ, ಒಂದು ಸೈಡಿಂದ ಗಾರ್ಡ್ ಅವ್ರು ಇರ್ತಾರೆ. ಅವರು ಪೂರ್ತಿ ಟ್ರೈನ್ ಒಳಗೆ ಏನೇನು ಆಗತ್ತತಿ ಎಲ್ಲ ಇಲ್ಲೇ CC ಕ್ಯಾಮ್ರಾಸ್ದಿಂದ ಕಂಟ್ರೋಲ್ ಮಾಡ್ಬೋದು ಮತ್ತು ನೋಡ್ಬೋದು. ಯಾರ ನಿಮ್ಗೆ ಅದು ಪುಷ್ ಬ್ಯಾಕ್ ಸಿಸ್ಟಮ್ ಇರುತ್ತಲ್ಲ, ಆಟೋಮೆಟಿಕ್ ಟಾಕ್ ಬ್ಯಾಕ್ ಸಿಸ್ಟಮ್, ಅಲ್ಲಿಂದ ಮಾತಾಡ್ರೆ ಅದೆಲ್ಲ ಇಲ್ಲಿ ಹಾಕಿರುವಂಥ ಸ್ಪೀಕರ್ ಒಳಗೆ ಅವ್ರು ಕೇಳಿ ಅವ್ರು ನಿಮಗೆ ರಿವರ್ಟ್ ಬ್ಯಾಕ್ನು ಮಾಡ್ತಾರೆ. ಮತ್ತು ಇದ್ರದ್ದು 4800 to 5200 ಅಂತ ಹೇಳ್ತಾರೆ ಅವರು. ಹಾರ್ಸ್ ಪವರ್ ಐತಿ, ಪಿಕಪ್ಪು ಚೆನ್ನಾಗಿ ಗಾಡಿ ತೊಗೊಳುತ್ತೆ. ಯಾವ್ದಾರ ಗಾರ್ಡ್ ಸೆಕ್ಷನ್ದು ಒಳಗೆ ಹೋಗ್ಬೇಕಾರೆ ಏನು ಪ್ರಾಬ್ಲಮ್ ಇಲ್ಲ. ನೀವೇನ್ರ ನಿಮ್ದು ಏನಾರ ಪ್ರಾಬ್ಲಮ್ ಇತ್ತು ಅಲ್ಲಿಂದ ಮಾತಾಡ್ರಿ ಅಂದ್ರೆ ಲೋಕೋ ಪೈಲಟ್ ಗಾರ್ಡ್ ಕ್ಯಾಬಿನ್ ಎಲ್ಲ ಸೇಮ್ ಇರುತ್ತೆ. ಯಾಕಂದ್ರೆ ಈ ಸೈಡ್ ಹೊಂಟಂದ್ರೆ ಈ ಸೈಡ್ ಲೋಕೋ ಪೈಲಟ್ ಕ್ಯಾಬಿನ್ ಆಗುತ್ತೆ, ಗಾಡಿ ಈ ಸೈಡ್ ಹೊಂಟಂದ್ರೆ ಇದು ಗಾರ್ಡ್ ಕ್ಯಾಬಿನ್ ಆಗುತ್ತೆ. ಸೊ ಏನೇನು ಇವೆಲ್ಲ ಫೀಚರ್ಸ್ ಇರ್ತಾವಲ್ಲ ಎಲ್ಲ ಒಂದೇ ಕಡೆ ಇರ್ತಾವೆ. ಫೈನಲಿ ನೋಡ್ರಿಲ್ರಿ ಡೀಟೇಲ್ಡ್ ರಿವ್ಯೂ ಆಫ್ ವಂದೇ ಭಾರತ್ ಸ್ಲೀಪರ್. ಒಂದು ಸ್ವಲ್ಪ ನಾನು ಬಿಟ್ಟೇನಿ, ಯಾಕಂತಂದ್ರೆ ಕಮರ್ಷಿಯಲ್ ಜರ್ನಿ ಒಳಗೂ ನಿಮ್ಗೆ ಅದ್ರೊಳಗೆ ಅಷ್ಟು ಮಸ್ತ್ ಇರುವಂಥ ಅಪ್ಗ್ರೇಡೆಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ತೋರಿಸ್ಬೇಕಂತೇಳಿ ಇದು ನಿಮ್ಗೆ ಹೆಂಗೆ ಅನಿಸ್ತಾ ಕಾಮೆಂಟ್ ಮಾಡಿ ತಿಳಿಸಲೇಬೇಕು. ಮತ್ತು ನಮ್ಮ ಕರ್ನಾಟಕ ಒಳಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಲೀಪರ್ ವರ್ಷನ್ ಒಳಗೆ ಬರ್ಬೇಕಂದ್ರೆ ಯಾವ ಪ್ಲೇಸಿಗೆ ಬರಬೇಕು, ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಬೇಕು, ನಿಮಗೆ ಡಿಮ್ಯಾಂಡ್ ಎಲ್ಲಿಗೆ ಐತಿ ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ, ನೋಡೋಣ ಅಂತ ಹೆಂಗೆ ಬರುತ್ತೆ ಅಂತೇಳಿ. ಸೊ ನಾನೀಗ ಬಂದೀನಿ ಇಲ್ಲಿ ಶೇಷಾದ್ರಿ ಎಕ್ಸ್ಪ್ರೆಸ್ ಬಂದೈತಿ. ಈಗ ಇದು ಸಂಜಿಕ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಆಗಿ ಡಿಪಾರ್ಟ್ ಆಗುತ್ತೆ. ಇಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ಸು ಐತಿ. ಸೊ 6ನೇ ಪ್ಲಾಟ್ಫಾರ್ಮ್ 7ನೇ ಪ್ಲಾಟ್ಫಾರ್ಮ್ ಇಲ್ಲಿ ನೋಡ್ಬೋದಾ. ನಮ್ಮ ಕಲಬುರಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಇವತ್ತು ಆಫ್ ಇರೋದ್ರಿಂದ ಇಲ್ಲೇ ನಿಂತದೆ. ಸೊ ಹೆಂಗೆ ಅನ್ನಿಸ್ತ್ರಿ ಸ್ಲೀಪರದ್ದು ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕನ್ನಡದೊಳಗೆ ನಿಮಗೆ ತೋರಿಸ್ಬೇಕಂತೇಳಿ. ಇಷ್ಟು ದಿನ ನೀವು ನೋಡ್ರಿ ಡೆಲ್ಲಿ ಒಳಗೆಲ್ಲ ರಿವ್ಯೂ ತೋರಿಸಿದ್ರೆ ಕವಚ್ ನೋಡ್ರಿ ಇಲ್ಲಿ ವ್ಯಾಪ್ 4 ಒಳಗೂ ಕವಚ್ ಫಿಟೆಡ್ ಐತಿ. ಸೊ ವಂದೇ ಭಾರತ್ ಸ್ಲೀಪರ್ ಒಳಗೂ ಐತಿ. ನಮ್ಮ ಇಂಡಿಯನ್ ರೈಲ್ವೇಸ್ ಅಪ್ಗ್ರೇಡ್ ಡೈಲಿ ಹಾಕೊಂತ ಇರುತ್ತೆ. ಇದ್ರೊಳಗಂತೂ ನಮಗೆ ಸಂಶಯ ಇಲ್ಲೇ ಇಲ್ಲ. ಸೊ ಇದೇ ಸರ್ವಿಸಸ್ ಹಿಂಗೆ ಇರಲಿ, ಹಿಂಗೆ ಮೇಂಟೈನ್ ಮಾಡ್ಕೊತ ಹೋಗ್ಲಿ ಅನ್ನೋದು ನನ್ನ ಆಶಯ. ಸೊ ಕಮರ್ಷಿಯಲ್ ಜರ್ನಿ ಬೇಕಂತಂದ್ರೆ ಕಾಮೆಂಟ್ ಮಾಡಿರಿ, ನಾನು ಅದಕ್ಕೆ ಟ್ರೈ ಮಾಡ್ತೀನಿ. ಮಿನಿಮಮ್ ನನಗೆ 300 to 500 ಕಾಮೆಂಟ್ ಬೇಕಾ, 300 ಕಾಮೆಂಟ್ ಮಿನಿಮಮ್ ಬೇಕ್ರಿ ನನಗೆ ಆ ಕಮರ್ಷಿಯಲ್ ಜರ್ನಿ ಮಾಡೋಕೆ. ಕಾಮೆಂಟ್ ಮಾಡಿರಿ, ವಂದೇ ಭಾರತ್ ಸ್ಲೀಪರ್ದು ಎಕ್ಸ್ಕ್ಲೂಸಿವ್ ಜರ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಕಾಮಾಖ್ಯ ಹೌಡಾ ಅಥವಾ ಹೌಡಾ ಕಾಮಾಖ್ಯದಿಂದ ಅದ್ರೊಳಗೆ ಏನೇನು ಸರ್ವಿಸಸ್ ಸಿಗ್ತವೆ, ಏನೇನೆಲ್ಲ ಅಪ್ಗ್ರೇಡೇಷನ್ ಮಾಡ್ರೆ ಎಲ್ಲ ನಿಮ್ಗೆ ಜರ್ನಿ ಒಳಗೆ ತೋರಿಸ್ತೀನಿ. ಸೊ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.